ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಆವಾಗ ಒಂದು ಮನೇಲಿರೋ ಬಾತ್ರೂಮ್ ಅಲ್ಲಿರೋ ಗೊಂಬೆನ ತೋರಿಸ್ತಾರೆ. ನೋಡೋಕೆ ಭಯಂಕರವಾಗಿದೆ ಆ ಗೊಂಬೆ. ಆವಾಗ ಒಂದು ಹುಡುಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡು ಬಂದು ಆ ಬಾತ್ರೂಮ್ ಅಲ್ಲಿರೋ ಬಾತ್ ಟಬ್ ಅಲ್ಲಿ ಕೂತ್ಕೊಂಡು ಒಂಥರ ದೆವ್ವ ಹಿಡಿದ ರೀತಿ ಆ ಗೊಂಬೆನ ನೋಡ್ಕೊಂಡೆ ಕೈನ ಕಟ್ ಮಾಡ್ಕೊಂಡು ಸಾಯ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಅಲ್ಲೇ ಸೂಸೈಡ್. ನೆಕ್ಸ್ಟ್ ದಿನ ಬೆಳಗ್ಗೆ ಇವಳೇ ನಮ್ಮ ಹೀರೋಯಿನ್ ಲೀ. ಒಂಥರ ಫೇಮಸ್ ಆಗ್ಬೇಕು ಅನ್ನೋ ಹುಚ್ಚು. ಅದೇ ಟಿಕ್ ಟಾಕ್ ಸೆಲಿಬ್ರಿಟೀಸ್, ಸೆಲಿಬ್ರಿಟೀಸ್ ಇದಾರಲ್ಲ ಆ ತರ. ಇವಾಗ ಕೂಡ ನಮ್ಮ ಹೀರೋಯಿನ್ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಇನ್ಸ್ಟಾದಲ್ಲಿ ಲೈವ್ ವಿಡಿಯೋ ಮಾಡ್ತಾ ಇದ್ದಾಳೆ. ಆವಾಗ ಒಂದು ಹುಡುಗಿ ಸಡನ್ ಆಗಿ ಒಳಗಡೆ ಬರ್ತಾಳೆ. ಅದನ್ನ ನೋಡಿ ಹೀರೋಯಿನ್ ಹೆದರ್ಕೋತಾಳೆ. ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ಗೆ ಕ್ಲೋಸ್ ಫ್ರೆಂಡ್. ಹೇ ಗಾಯ್ಸ್, ಲೀ ನನ್ನ ಬೆಸ್ಟ್ ಫ್ರೆಂಡು. ಯಾವತ್ತಾದ್ರೂ ಲೀ ತುಂಬಾ ಫೇಮಸ್ ಆಗ್ಬಿಟ್ರೆ ಆಮೇಲೆ ಅವಳಿಗೆ ನಾನೇ ಮ್ಯಾನೇಜರ್. ಅವಳನ್ನ ಮೀಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು ಅನ್ನೋ ತರ ಮಾತಾಡಿ ಲೈವ್ ನ ಮುಗಿಸ್ತಾರೆ ಹುಡುಗಿರು. ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಏನೋ ಸೂಪರ್ ಆಗಿತ್ತು. ಈ ಕಡೆ ನೋಡಿದ್ರೆ ಮನೆ ಫುಲ್ ಬೂಸ್ಟ್ ಆಗಿದೆ. ಆವಾಗ ಫ್ರೆಂಡು, ಲೀ ಯಾಕೆ ಸುಮ್ನೆ ಮ್ಯೂಸಿಕ್ ಪ್ಲೇ ಮಾಡಿ ವಿಡಿಯೋ ಹಾಕ್ತಾ ಇದೀಯಾ? ಸಾಂಗ್ ಹಾಡಿ ವಿಡಿಯೋ ಪೋಸ್ಟ್ ಮಾಡೋದು ತಾನೆ? ಇದು ಮಾಡೋದೇ ನಮ್ ತಂದೆಗೆ ಇಷ್ಟ ಇಲ್ಲ, ಇನ್ನ ಸಾಂಗ್ ಬೇರೆನಾ? ಅಷ್ಟೇ, ನನ್ನ ಕೊಂದ್ಬಿಡ್ತಾರೆ ನಮ್ ತಂದೆ ಅಂತ ಹೀರೋಯಿನ್ ಹೇಳ್ತಾಳೆ. ಹೌದು, ನಮ್ಮ ಹೀರೋಯಿನ್ಗೆ ತುಂಬಾ ಫೇಮಸ್ ಆಗ್ಬೇಕು, ಪಾಪ್ ಸಿಂಗರ್ ಆಗ್ಬೇಕು ಅಂತ ಆಸೆ. ಆದ್ರೆ ಅವ್ರ ತಂದೆಗೆ ಇವೆಲ್ಲ ಇಷ್ಟಾನೇ ಇಲ್ಲ. ಆವಾಗ ಫ್ರೆಂಡು, ಅದೆಲ್ಲ ಇರ್ಲಿ ಕಣೆ, ಎಲ್ಲೇ ವಾಟರ್ ಟ್ಯಾಕ್ಸ್, ಕರೆಂಟ್ ಬಿಲ್ ಪೇ ಮಾಡೋ ಅಂತ ಹಣ ಕೊಟ್ಟಿದ್ನಲ್ಲ, ಏನ್ ಮಾಡ್ದೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಈ ಅಂತ ಅವಳ ಬಟ್ಟೆನ ಹಿಡ್ಕೊಂಡು ನುಳಿತಾ ಇದ್ದಾಳೆ. ಅಂದ್ರೆ ಆ ದುಡ್ಡಲ್ಲೇ ಬಟ್ಟೆ ತಗೊಂಡಿದ್ದಾಳಂತೆ. ಆಮೇಲೆ ಹೊರಟು ಕಾಲೇಜ್ಗೆ ಬಂದ್ರೆ ದೊಡ್ಡ ಕಾಲೇಜು, ಫುಲ್ ಯಂಗ್ಸ್ಟರ್ಸ್ ಆಗೇ ಇದ್ದಾರೆ. ಆಮೇಲೆ ಅವರ ಕ್ಲಾಸ್ ಅಲ್ಲಿ ಬಂದು ಕೂತ್ಕೊಂಡ್ರೆ ಆವಾಗ ಫ್ರೆಂಡು ಸೆಲ್ಫಿ ಮೇಲ್ ಸೆಲ್ಫಿ ತಗೋತಾನೆ ಇದ್ದಾಳೆ. ಅದಕ್ಕೆ ಹೀರೋಯಿನ್, ಎಷ್ಟು ಸೆಲ್ಫಿ ತಗೋತೀಯಾ ಅಂತ ಕೇಳಿದ್ರೆ, ಇಲ್ಲ ಕಣೆ, ನಾನು ಯಾವ್ದಾದ್ರು ಆಂಗಲ್ ಅಲ್ಲಿ ಅಸಹ್ಯವಾಗಿ ಕಾಣ್ತೀನ ಅನ್ಕೊಂಡ್ರೆ ಎಲ್ಲದ್ರಲ್ಲೂ ಚೆನ್ನಾಗೆ ಕಾಣಿಸ್ತಿದ್ದೀನಲ್ಲ ಅನ್ನೋ ತರ ಫ್ರೆಂಡ್ ಹೇಳ್ತಾ ಇದ್ದಾಳೆ. ಆವಾಗ ಈ ಕಡೆ ಕಾಲೇಜ್ ಹುಡುಗರೆಲ್ಲ ಅವರವರ ಫೋನ್ ನ ನೋಡಿ ಶಾಕ್ ಆಗ್ತಾ ಇದ್ದಾರೆ. ಯಾಕೆ ಅಂತ ನೋಡಿದ್ರೆ ಪಿಯಾಂಗೋನ ಪಾಪ್ ಸಿಂಗರ್, ದೊಡ್ಡ ಪಾಪ್ ಸಿಂಗರ್, ತುಂಬಾ ಫೇಮಸ್. ಅವರು ಸೂಸೈಡ್ ಮಾಡಿ ಸತ್ತೋಗ್ಬಿಟ್ಟಿದ್ದಾರೆ. ಅದೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ಹುಡುಗಿ ಸೂಸೈಡ್ ಮಾಡಿ ಸತ್ತೋದ್ಲಲ್ಲ, ಅದು ನ್ಯೂಸ್ ಬಂದಿದೆ. ಅದನ್ನ ನೋಡ್ತಾ ಇದ್ದಾರೆ ಹುಡುಗರೆಲ್ಲ. ಅದು ಮಾತ್ರ ಅಲ್ಲ, ಆ ಪಾಪ್ ಸಿಂಗರ್ ನಮ್ಮ ಹೀರೋಯಿನ್ಗೆ ಬೆಸ್ಟ್ ಫ್ರೆಂಡ್. ಆವಾಗ ಹುಡುಗರು, ಹೇ ಮಚ್ಚ, ಅದೇ ಪಿಯಾಂಗ್ದು ಒಂದು BF ವಿಡಿಯೋ ರಿಲೀಸ್ ಆಯ್ತಲ್ಲ, ಅದೇ ಅವ್ರದ್ದು ನ್ಯೂಡ್ ವಿಡಿಯೋ, ಅದಕ್ಕೆ ಅವ್ರು ಬೇಜಾರ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ಅಂತ ಮಾತಾಡ್ಕೋತಾ ಇದ್ದಾರೆ. ಇದನ್ನ ನಮ್ಮ ಹೀರೋಯಿನ್ ಕೇಳಿಸ್ಕೊಂಡು ಹಾಗೆ ಒಂಥರ ಫೀಲ್ ಬ್ಯಾಡ್ ಮಾಡ್ತಾ ಇದ್ದಾಳೆ. ಯಾಕೆ ಅಂದ್ರೆ ಪಿಯಾಂಗ್ ನಮ್ಮ ಹೀರೋಯಿನ್ಗೆ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಒಂಥರ ಅಕ್ಕನ್ ತರ. ಸೊ ಪಿಯಾಂಗ್ ಸತ್ತಿರೋ ನ್ಯೂಸ್ ಭಯಂಕರವಾಗಿ ನ್ಯೂಸ್ ಅಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಪಿಯಾಂಗ್ ಅನ್ನೋ ಪಾಪ್ ಸಿಂಗರ್ ಡ್ರಗ್ಸ್ ಪಾರ್ಟಿಯಲ್ಲಿ ಬೆತ್ತಲೆ ಆಟ, ಅದು ವಿಡಿಯೋ ರಿಲೀಸ್ ಆಗಿದ್ರಿಂದ ಹುಡುಗಿ ಬೇಜಾರ್ ಮಾಡ್ಕೊಂಡು ಸತ್ತೋದ್ಲು ಅಂತ ನ್ಯೂಸ್ ಬರ್ತಾ ಇದೆ. ಇದನ್ನೆಲ್ಲ ನಮ್ಮ ಹೀರೋಯಿನ್ಗೆ ನೋಡೋಕೆ ಆಗ್ತಾ ಇಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೆ ತುಂಬಾ ದಿನ ಬಿಟ್ಟು ಅವಳ ತಂದೆನ ಮೀಟ್ ಮಾಡೋಕೆ ಹೋಗ್ತಾಳೆ. ಅವ್ರ ತಂದೆ ಭಯಂಕರ ಸ್ಟ್ರಿಕ್ಟ್ ಅನ್ಸುತ್ತೆ. ಕಾಲೇಜ್ಗೆ ಹೋಗದೆ ಇಲ್ಲೇನ್ ಮಾಡ್ತಾ ಇದೀಯಾ, ಚೆನ್ನಾಗಿ ತಿಳ್ಕೊ, ಈ ಊರ್ ಸುತ್ತಾಡೋದು, ಪಾರ್ಟಿಗೆ ಹೋಗೋದು, ಫೇಮಸ್ ಆಗೋದು, ಡ್ರಗ್ಸ್ ಹೊಡ್ಕೊಂಡು ಸುತ್ತಾಡೋದು, ಇವೆಲ್ಲ ಲೈಫ್ಗೆ ಸೆಟ್ ಆಗಲ್ಲ. ಹೀಗೆ ನಿನ್ ತಾಯಿ ಇದ್ಲು, ಕೊನೆಗೆ ನನ್ನ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಓಡಿ ಹೋಗ್ಬಿಟ್ಲು. ನೀನು ಆ ದಾರಿಯಲ್ಲೇ ಹೋಗ್ತಾ ಇದೀಯಾ, ಸುಮ್ನೆ ಓದು, ಚೆನ್ನಾಗಿ ಓದು, ಅದು ಮಾತ್ರನೇ ನಿರಂತರ ಅಂತ ಅಡ್ವೈಸ್ ಮಾಡ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಆ ಜಾಗಕ್ಕೆ ಒಂದು ಪೊಲೀಸ್ ಜೀಪ್ ಬರುತ್ತೆ. ಏನಮ್ಮ, ನೀನೇ ಲೀನಾ? ಪಿಯಾಂಗ್ ಅವರ ಬ್ಯಾಕ್ ಸಿಂಗರ್ ಅಂತೆ, ಮತ್ತೆ ನೀನು ಅವರು ತುಂಬಾ ಕ್ಲೋಸ್ ಅಂತೆ. ಪಿಯಾಂಗ್ ಸೂಸೈಡ್ ಮಾಡಿ ತೀರೋಗ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿನ್ನ ಹತ್ರ ವಿಚಾರಣೆ ಮಾಡ್ಬೇಕು, ಬಾ ಸ್ಟೇಷನ್ಗೆ ಅಂತ ಕರಿಬೇಕಾದ್ರೆ ಅದಕ್ಕೆ ತಂದೆ ಟೆನ್ಷನ್ ಆಗಿ ಪೈಡ್ ಅಂತ ಹೀರೋಯಿನ್ ಕಪಾಳಕ್ಕೆ ಹೊಡೆದು ಹೋಗೆ ಇಲ್ಲಿಂದ ಅಂತ ಕಳಿಸ್ತಾರೆ. ಆಮೇಲೆ ಪೊಲೀಸ್ ನಮ್ಮ ಹೀರೋಯಿನ್ ನ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ನೋಡಮ್ಮ ಲೀ, ಇವಾಗ ಪಿಯಾಂಗ್ ಸತ್ತೋಗ್ಬಿಟ್ಟಿದ್ದಾರೆ. ಕೊನೆಯದಾಗಿ ನೀನು ಪಿಯಾಂಗು ಯಾವ್ದೋ ಪಾರ್ಟಿಗೆ ಹೋಗಿದ್ದು ಬಂದಿದ್ದೀರಾ, ಆಮೇಲೆ ಏನ್ ನಡೀತು ಅಂತ ಕೇಳ್ಬೇಕಾದ್ರೆ, ಸರ್ ನಾನು ಪಿಯಾಂಗು ಅಕ್ಕ ತಂಗಿ ತರ ಸರ್, ಅಷ್ಟು ಕ್ಲೋಸು. ಆದ್ರೆ ಆಮೇಲೆ ಅವರಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಅವರು ತುಂಬಾ ಬೇಜಾರಲ್ಲಿದ್ರು ಸರ್. ಅವ್ರದ್ದು ನ್ಯೂಡ್ ವಿಡಿಯೋ ರಿಲೀಸ್ ಆಗಿದ್ರಿಂದ ತುಂಬಾನೇ ಸಪ್ಪಿಗಿದ್ರು ಸರ್. ಅಷ್ಟೇ ಸರ್ ನನಗೆ ಗೊತ್ತು. ಸರಿಲಿ, ಆದ್ರೆ ಅವ್ರು ಸಾಯ್ಬೇಕು
ಕೇಳ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಈ ಗೊಂಬೆನೂ ಇದ್ದಿದ್ಯಲ್ಲ, ಏನಿದು ಅಂತ ಕೇಳ್ಬೇಕಾದ್ರೆ, ಹೌದು ಸರ್, ಇದು ಪಿಯೋಂಗ್ ಅವರ ಫೇವ್ರೇಟ್ ಗೊಂಬೆ, ಇದೇ ತರ ಗೊಂಬೆ ನಿನ್ನ ಹತ್ರನೂ ಇದೆಯಂತಲ್ಲ, ಈ ಗೊಂಬೆ ಹಿಂದೆ ಏನ್ ಸ್ಟೋರಿ ಇದೆ ಅಂತ ಪೊಲೀಸ್ ಕೇಳ್ಬೇಕಾದ್ರೆ, ಸರ್ ಆ ಗೊಂಬೆ ಪಿಯೋಂಗ್ ಅವರಿಗೆ ತುಂಬಾ ಲಕ್ಕಿ ಗೊಂಬೆ ಸರ್, ನನಗೂ ಆ ತರ ಬೇಕು ಅನಿಸ್ತು, ನನಗೂ ಲಕ್ಕಿ ಬೇಕು ಅನಿಸ್ತು, ಅದಕ್ಕೆ ನಾನು ಒಂದು ಅಂಗಡಿಯಲ್ಲಿ ಅದೇ ತರ ಇರೋ ಗೊಂಬೆನ ತಗೊಂಡೆ ಅಂತ ಹೇಳ್ಕೊಂಡೆ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾಳೆ ನಮ್ಮ ಲೀ. ಪಿಯೋಂಗ್ ತುಂಬಾನೇ ಫೇಮಸ್ ಪಾಪ್ ಸಿಂಗರ್, ಊರಲ್ಲಿ ದೊಡ್ಡ ಫೇಮಸ್ ಸ್ಟಾರ್. ನಮ್ಮ ಲೀ ಪಿಯೋಂಗ್ ಗ್ರೂಪ್ ಅಲ್ಲೇ ಬ್ಯಾಕಪ್ ಸಿಂಗರ್ ಆಗಿದ್ದಾಳೆ, ಅದೇ ಕೋರಸ್ ಸಾಂಗ್ ಎಲ್ಲ ಹಾಡ್ತಾರಲ್ಲ ಆ ಕೆಲಸ ಮಾಡ್ತಾ ಇದ್ದಾಳೆ. ಪ್ರೋಗ್ರಾಮ್ ಮುಗ್ದು ಎಲ್ಲರೂ ಬ್ಯಾಕ್ ಸ್ಟೇಜ್ ಗೆ ಬರ್ಬೇಕಾದ್ರೆ ಪಿಯೋಂಗ್ ಅವಳ ಮ್ಯಾನೇಜರ್ ಕ್ಯಾಮ್, ಇವನೇ ಈ ಮೂವಿಯ ಹೀರೋ, ನಮ್ಮ ಲೀ ಹತ್ರ ಬಂದು ಅವಳಿಗೆ ಮಾತ್ರ ಜಾಸ್ತಿ ಹಣ ಕೊಡ್ತಾ ಇದ್ದಾನೆ. ಅದಕ್ಕೆ ಲೀ, ಯಾಕೆ ನನಗೆ ಮಾತ್ರ ಜಾಸ್ತಿ ಹಣ ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ಪಿಯೋಂಗೆ ನಿಮಗೆ ಸ್ಯಾಲರಿನ ಇನ್ಕ್ರೀಸ್ ಮಾಡಿದ್ದಾರೆ, ಅವರೇ ನಿಮಗೆ ಜಾಸ್ತಿ ಹಣ ಕೊಡೋಕೆ ಹೇಳಿದ್ರು, ನೀವು ಏನೋ ಕಷ್ಟದಲ್ಲಿ ಇದ್ದೀರಂತಲ್ಲ ಅದಕ್ಕೆ ಹಣನ ಜಾಸ್ತಿ ಮಾಡಿ ಕೊಡೋಕೆ ಹೇಳಿದ್ದಾರೆ ಅಂತ ಹಣನ ಕೊಡ್ತಾನೆ. ಇದ್ರಲ್ಲೇ ಗೊತ್ತಾಗ್ತಾ ಇದೆ ಪಿಯೋಂಗಿಗೆ ನಮ್ಮ ಲೀ ಮೇಲೆ ಒಂಥರ ಸಿಸ್ಟರ್ ಕೇರ್ ಇದೆ ಅಂತ. ಆವಾಗ ಪಿಯೋಂಗು ಅಲ್ಲಿಗೆ ಬಂದು ಮ್ಯಾನೇಜರ್ನ ತಪ್ಕೋತಾ ಇದ್ದಾಳೆ. ಅಂದ್ರೆ ಕ್ಯಾಮ್ ಬರೀ ಮ್ಯಾನೇಜರ್ ಮಾತ್ರ ಅಲ್ಲ, ಪಿಯೋಂಗಿಗೆ ಬಾಯ್ ಫ್ರೆಂಡ್ ಕೂಡ. ಇವರಿಬ್ಬರು ತಪ್ಕೊಂಡಿರೋದನ್ನ ನೋಡಿ, ಛೇ ನನಗೂ ಲೈಫ್ ಈ ತರ ಫುಲ್ಫಿಲ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅನ್ಕೋತಾ ಇದ್ದಾಳೆ ಲೀ. ಆಮೇಲೆ ನಮ್ಮ ಹೀರೋಯಿನ್, ಪಿಯೋಂಗ್ ನಿಮ್ಗೆ ಆ ಗೊಂಬೆ ಬಂದ್ಮೇಲೆನೆ ನೀವು ತುಂಬಾ ಫೇಮಸ್ ಆಗಿದ್ದು, ಆಮೇಲೆನೆ ನೀವು ದೊಡ್ಡ ಸ್ಟಾರ್ ಆಗಿದ್ದು ಅಂತ ಹೇಳ್ಬೇಕಾದ್ರೆ, ಅಚ್ಚಚ್ಚು ಯಾರಿಗೋ ಜಲಸ್ ಆಗ್ತಾ ಇದೆ ಅಲ್ಲ, ಬಾ ಇಲ್ಲಿ, ನಾಳೆ ನಿನಗೆ ಬರ್ತ್ಡೇ ತಾನೆ, ಸೊ ನಿನಗೆ ಒಂದು ಗಿಫ್ಟ್ ಇದೆ ಅಂತ ಪಿಯೋಂಗ್ ಅವರ ಹತ್ರ ಇರೋ ತರನೇ ಒಂದು ಗೊಂಬೆನ ಲೀಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಲೀ ಇದನ್ನ ನೋಡ್ಬಿಟ್ಟು ಎಮೋಷನಲ್ ಆಗ್ಬಿಟ್ಟು, ಇದು ತುಂಬಾ ಚೆನ್ನಾಗಿದೆ, ನಾನು ಇದನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮಗುನ ನೋಡ್ಕೋತಾರ ನೋಡ್ಕೋತೀನಿ ಅಂತ ಎಮೋಷನಲ್ ಆಗಿ ಹೇಳ್ತಾಳೆ. ಇವಾಗ ಪ್ರೆಸೆಂಟ್ ಪಿಯೋಂಗೆ ಗೊಂಬೆನ ಗಿಫ್ಟ್ ಕೊಟ್ಟಿರೋದು, ಆದ್ರೆ ಲೀ ಅಂಗಡಿಯಲ್ಲಿ ತಗೊಂಡೆ ಅಂತ ಪೊಲೀಸ್ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ಯಾಕೋ ನೋಡೋಣ. ಆವತ್ತು ರಾತ್ರಿ ನಮ್ಮ ಲೀಗೆ ನಿದ್ದೆನೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಪಿಯೋಂಗ್ ಅಂದ್ರೆ ಅವಳಿಗೂ ತುಂಬಾ ಇಷ್ಟ, ಸೊ ಅವಳ ಹಳೆ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದಾಳೆ. ಆಮೇಲೆ ಮಲ್ಗೋಣ ಅನ್ಕೋಬೇಕಾದ್ರೆ ಬಾತ್ರೂಮ್ ಅಲ್ಲಿ ಏನೋ ಸೌಂಡ್ ಆಗುತ್ತೆ. ಏನು ಅಂತ ಹೋಗಿ ನೋಡಿದ್ರೆ ನೀರು ಡ್ರೈನ್ ಆಗದೆ ನಿಂತಿದೆ. ಸರಿ ಕ್ಲೀನ್ ಮಾಡೋಣ ಅಂತ ಕೈ ಬಿಟ್ರೆ ಕೂದಲು ಸಿಗುತ್ತೆ. ಹೋ, ಇದ್ರಿಂದಾನೇ ನೀರು ಹೋಗ್ತಾ ಇಲ್ವಾ ಅಂತ ಕೂದಲನ್ನ ಎಳೆದ್ರೆ ಉದ್ದಕ್ಕೆ ಬರ್ತಾನೆ ಇದೆ. ಸಡನ್ ಆಗಿ ಬ್ಲಡ್ ಬರ್ತಾ ಇದೆ. ಗಾಬರಿ ಆಗ್ಬಿಟ್ಟು ರಕ್ತ ರಕ್ತ ಅಂತ ಕಿರ್ಚ್ಕೋತಾಳೆ ಲೀ. ಆವಾಗ ಫ್ರೆಂಡ್ ಅಲ್ಲಿಗೆ ಓಡಿ ಬಂದು, ಲೇ ಏನೇ ಇಷ್ಟೊತ್ತಲ್ಲಿ, ಎಲ್ಲೇ ಬ್ಲಡ್ ಇದೆ, ಏನೂ ಇಲ್ಲ, ಸುಮ್ನೆ ಹೋಗಿ ಮಲ್ಗೋ ಅಂತ ಬೈದು ಕಳಿಸ್ತಾಳೆ. ನೆಕ್ಸ್ಟ್ ದಿನ ಪಿಯೋಂಗಿಗೆ ಫ್ಯುನರಲ್ ನಡೀತಾ ಇದೆ. ಅಲ್ಲಿಗೆ ಬಂದು ಅಳ್ತಾ ಇದ್ದಾಳೆ ಲೀ. ಸಾರಿ ಅಕ್ಕ, ನಾನು ತಪ್ಪು ಮಾಡಿಬಿಟ್ಟೆ, ಎಲ್ಲ ನನ್ನಿಂದಾನೆ, ನನಗೆ ನೀವಂದ್ರೆ ತುಂಬಾ ಇಷ್ಟ ಅಕ್ಕ ಅಂತ ಅಳ್ತಾ ಇರ್ಬೇಕಾದ್ರೆ ಆವಾಗ ಪಿಯೋಂಗ್ ಅವರ ತಂದೆ ಲೀ ಹತ್ರ ಬಂದು, ನೀನೇ ಲೀನಮ್ಮ, ಏನಮ್ಮ ನಡೀತು, ನಿಜ ಹೇಳಮ್ಮ, ನನ್ನ ಮಗಳು ಆತರ ಡ್ರಗ್ ಅಡಿಕ್ಟ್ ಎಲ್ಲ ಇಲ್ಲ ಕಣಮ್ಮ, ನ್ಯೂಸ್ ಅಲ್ಲಿ ಏನೇನೋ ಹೇಳ್ತಾ ಇದ್ದಾರೆ ಕಣಮ್ಮ, ನನ್ನ ಮಗಳಿಗೆ ಎಷ್ಟು ದೊಡ್ಡ ಕೆಟ್ಟ ಹೆಸರು ಬರ್ತಾ ಇದೆ ಗೊತ್ತಾ ಅಂಕಲ್, ನನಗೆ ಏನೂ ಗೊತ್ತಿಲ್ಲ ಅಂಕಲ್, ಸುಳ್ಳು ಹೇಳ್ಬೇಡ ಲೀ, ನಿನಗೆ ಎಲ್ಲ ಗೊತ್ತು, ನಿಜ ಹೇಳು ಅಂಕಲ್, ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂಕಲ್, ನನಗೂ ಕೆಟ್ಟ ಹೆಸರೇ, ಸೊ ನನ್ನನ್ನ ಏನು ಕೇಳ್ಬೇಡಿ ಅಂಕಲ್ ಅಂತ ಹತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಲೀ. ಈ ಫ್ಯುನರಲ್ ಸೀನ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಗೊತ್ತಾಗುತ್ತೆ. ಆಮೇಲೆ ನಮ್ಮ ಲೀ ಹೊರಗಡೆ ಬಂದ್ರೆ ಅವಳಿಗೆ ಯಾರೋ ಅನ್ನೋನ್ ವ್ಯಕ್ತಿ ಕಾಲ್ ಮಾಡಿದ್ದಾರೆ. ನೋಡು, ಈ ವಿಷಯನ ಹೊರಗಡೆ ಹೇಳ್ದೆ ಇರೋದೇ ನಿನಗೆ ಒಳ್ಳೇದು, ಇಲ್ಲ ಪಿಯೋಂಗಿಗೆ ಏನ್ ನಡೀತೋ ಅದೇನೆ ನಿನಗೂ ಆಗುತ್ತೆ, ಹುಷಾರ್ ಅನ್ನೋ ತರ ಅವಾಜ್ ಹಾಕ್ಬಿಟ್ಟು ಫೋನ್ ನ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಲೀನು ನಡ್ಗೋಗ್ಬಿಡ್ತಾಳೆ. ನಮ್ಗೇನೆ ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ ಏನದು ವಿಷಯ ಅಂತ. ಓಕೆ ನೋಡೋಣ. ಇವಾಗ 6 ತಿಂಗಳ ನಂತರ ಕಾಲೇಜ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾಳೆ ಲೀ. ಎಲ್ಲ ಆರಾಮಾಗೇ ಇದೆ, ಆದ್ರೆ ಇನ್ನ ಕೂಡ ಫೇಮಸ್ ಆಗ್ಬೇಕು, ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದಾಳೆ ನಮ್ಮ ಲೀ. ಹಾಗೆ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ದೊಡ್ಡ ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಗೆಲ್ಲೋರಿಗೆ ಪ್ರೈಸ್ ಮನಿ ಇದೆ ಅಂತ ಪ್ಯಾಂಪ್ಲೆಟ್ ಸಿಗುತ್ತೆ. ಅದನ್ನ ನೋಡ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ, ಲೀ ನೀನು ಪಾರ್ಟಿಸಿಪೇಟ್ ಮಾಡು, ಖಂಡಿತ ಗೆಲ್ತೀಯ, ನೀನು ವಿನ್ ಮಾಡ್ತೀಯ ಅಂತ ಮೋಟಿವೇಟ್ ಮಾಡ್ತಾರೆ. ಸೊ ಲೀನು ಖರ್ಚೆಲ್ಲ ಮಾಡ್ಕೊಂಡು ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಬಂದು ಸೂಪರ್ ಆಗಿ ಸಾಂಗ್ ಹಾಡ್ತಾಳೆ. ಇವಾಗ ಫೈನಲ್ ರಿಸಲ್ಟ್ ಬರ್ಬೇಕಾದ್ರೆ ನಮ್ಮ ಲೀನೇ ವಿನ್ನರ್ ಅನ್ಕೊಂಡ್ರೆ ಬೇರೆ ಯಾರೋ ವಿನ್ ಮಾಡ್ತಾ ಇದ್ದಾರೆ. ಪಾಪ ಲೀ, ಅಯ್ಯಯ್ಯೋ ಇಷ್ಟು ಖರ್ಚು ಮಾಡ್ಕೊಂಡು ಬಂದಿವಲ್ಲ, ಎಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಒಂದು ಆಂಟಿ ನಮ್ಮ ಲೀ ಹತ್ರ ಇರೋ ತರಾನೇ ಒಂದು ಗೊಂಬೆ
ಗೊಂಬೆನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಅದನ್ನ ನಮ್ಮ ಲೀ ಗಮನಿಸಬೇಕಾದ್ರೆ ಆ ಆಂಟಿನೂ ನಮ್ಮ ಲೀನ ನೋಡ್ಬಿಟ್ಟು ಗೊಂಬೆ ಕೈನ ಯೂಸ್ ಮಾಡಿ ಹಾಯ್ ಹೇಳ್ತಾರೆ. ಆಕ್ಚುಲಿ ಈ ಆಂಟಿನೇ ಆ ಕಾಂಪಿಟೇಷನ್ಗೆ ಸ್ಪಾನ್ಸರ್ ಅನ್ಸುತ್ತೆ. ಆಮೇಲೆ ಎದ್ದು ಹೋಗಿ ಪ್ರೈಸ್ ನೆಲ್ಲ ಕೊಟ್ಬಿಟ್ಟು ನಮ್ಮ ಲೀ ಹತ್ರ ಬಂದು, ನೀನು ಏನು ಬೇಜಾರಾಗ್ಬೇಡಮ್ಮ, ಬರೀ 2 ಓಟಲ್ಲಿ ನೀನು ಸೋತೋಗ್ಬಿಟ್ಟೆ ಅಷ್ಟೇ. ಅದಕ್ಕೆ ರೀಸನ್ ಏನ್ ಗೊತ್ತಾ? ಹೇಳಿ ಆಂಟಿ. ಏನದು? ಆಂಟಿನಾ ಅಕ್ಕ ಅಂತ ಕರಿ, ಆವಾಗ್ಲೇ ಹೇಳ್ತೀನಿ. ಸರಿ ಅಕ್ಕ ಹೇಳಿ. ನಿನ್ನ ಕೈಯಲ್ಲಿ ಇದೆಯಲ್ಲ ಗೊಂಬೆ, ಅದೇ ಕಣಮ್ಮ ರೀಸನ್. ಈ ಗೊಂಬೆಗಳನ್ನ ಸುಮ್ಮನೆ ಇಟ್ಕೊಂಡ್ರೆ ಸಾಕಾಗಲ್ಲ ಕಣಮ್ಮ, ಅದಕ್ಕೆ ಪವರ್ಫುಲ್ ಮಂತ್ರಗಳನ್ನ ಹೇಳಿ ಮಾಂತ್ರಿಕ ಮಾಡಿ ನಮ್ಮ ಜೊತೆ ಇಟ್ಕೋಬೇಕು. ಆವಾಗ್ಲೇ ಈ ಗೊಂಬೆ ನಮಗೆ ಲಕ್ಗಳನ್ನ ತಂದು ಕೊಡುತ್ತೆ, ಒಳ್ಳೇದನ್ನ ಮಾಡುತ್ತೆ. ಇಲ್ಲ ಹೀಗೆ ಎಲ್ಲ ಹತ್ರ ಬರೋ ತರ ಇರುತ್ತೆ, ಆಮೇಲೆ ಎಲ್ಲ ಮಿಸ್ ಆಗ್ಬಿಡುತ್ತೆ. ನನಗೆ ಗೊತ್ತಿರೋ ಒಬ್ಬ ದೊಡ್ಡ ಮಂತ್ರವಾದಿ ಇದ್ದಾರೆ, ಅವರ ಹತ್ರ ಬಾ, ಅವರು ಪವರ್ಫುಲ್ ಮಂತ್ರನ ಹೇಳಿ ಗೊಂಬೆನ ರೆಡಿ ಮಾಡಿ ಕೊಡ್ತಾರೆ. ಅಕ್ಕ ನಿಜವಾಗ್ಲೂವಾ? ಹ್ಞೂ ಕಣಮ್ಮ. ನಿನಗೆ ಪಿಯೋಂಗ್ ಗೊತ್ತಾ? ಅದೇ ಪಾಪ್ ಸಿಂಗರು, ದೊಡ್ಡ ಸ್ಟಾರು. ಆ ಹುಡುಗಿಗೆ ಈ ವಿಷಯನ ನಾನೇ ಹೇಳಿದ್ದು. ಆಮೇಲೆನೆ ಆ ಹುಡುಗಿ ಅವಳ ಗೊಂಬೆಗೆ ಮಂತ್ರ ಮಾಡಿಸ್ಕೊಂಡು ಗೊಂಬೆನ ಜೊತೆಗೆ ಇಟ್ಕೊಂಡ್ಲು. ಆಮೇಲೆನೆ ಆ ಹುಡುಗಿ ದೊಡ್ಡ ಸ್ಟಾರ್ ಆಗಿದ್ದು. ಸರಿ, ನಾಳೆ ನಾನೇ ನಿನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಈ ಆಂಟಿ ಅವರ ಅಡ್ರೆಸ್ನು ಮತ್ತೆ ಆ ಮಂತ್ರವಾದಿ ಅಡ್ರೆಸ್ನು ನಮ್ಮ ಲೀಗೆ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಂಟಿಗೆ ಗೊತ್ತಿಲ್ಲ ಅನ್ಸುತ್ತೆ ನಮ್ಮ ಲೀಗೆ ಪಿಯೋಂಗ್ನ ಚೆನ್ನಾಗಿ ಗೊತ್ತು ಅನ್ನೋದು. ಆಮೇಲೆ ಮನೆಗೆ ಬಂದ ಮೇಲೆ ಲೀಗೆ ಆ ಆಂಟಿ ಹೇಳಿದ್ದು ಸರಿ ಅನ್ಸುತ್ತೆ. ನೀನೇ ನೋಡು, ನನ್ನ ಹತ್ರ ಎಲ್ಲಾ ಟ್ಯಾಲೆಂಟು ಇದೆ, ಆದ್ರೆ ಚಾನ್ಸೇ ಸಿಗ್ತಾ ಇಲ್ಲ. ಅಷ್ಟ್ ಯಾಕೆ, ಒಂದೇ ಒಂದು ಬಾಯ್ ಫ್ರೆಂಡ್ ಕೂಡ ಇಲ್ಲ ಅಂತ ಅವಳ ಫ್ರೆಂಡ್ ಹತ್ರ ಲೀ ಹೇಳ್ಬೇಕಾದ್ರೆ, ಹಾಗಾದ್ರೆ ಫೇಮಸ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ಯಾ ಅಲ್ವಾ? ಸರಿ ಆಯ್ತು, ನೀನು ಫೇಮಸ್ ಆಗ್ಬಿಟ್ರೆ ನಾನೇ ನಿನಗೆ ಮ್ಯಾನೇಜರ್ ಆಯ್ತಾ ಅಂತ ಫ್ರೆಂಡು ಹೇಳ್ತಾಳೆ. ಸೊ ಆವತ್ತು ರಾತ್ರಿ ಇಬ್ಬರು ಆಂಟಿ ಹೇಳಿದ ಅಡ್ರೆಸ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ರೆ ಒಬ್ಬ ಮಂತ್ರವಾದಿ ಮಂತ್ರಗಳನ್ನ ಹೇಳಿ ಗೊಂಬೆಗಳಿಗೆ ಮಂತ್ರವನ್ನ ಬರೆದು ತುಂಬಾ ಜನರಿಗೆ ಕೊಡ್ತಾ ಇದ್ದಾನೆ. ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ. ನಮ್ಮ ಫ್ರೆಂಡು, ಲೇ ಏನೇ ಇದು, ಕ್ಯೂಟ್ ಆಗಿರೋ ಗೊಂಬೆಗಳು ಇರುತ್ತೆ ಅಂತ ಬಂದ್ರೆ ಎಲ್ಲ ಭಯಾನಕ ಗೊಂಬೆಗಳಾಗಿದೆಯಲ್ಲೇ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇವಾಗ ನಮ್ಮ ಲೀ ಟರ್ನ್. ಆ ಮಂತ್ರವಾದಿ ನಮ್ಮ ಲೀನ ನೋಡ್ಬಿಟ್ಟು ಒಂದು ಸ್ಪೆಷಲ್ ಗೊಂಬೆನ ತಗೋತಾನೆ. ಅದನ್ನ ನೋಡಿದ್ರೆ ಪಿಯೋಂಗ್ ಅವರ ಕೈಯಲ್ಲಿ ಇದ್ದ ಅದೇ ಗೊಂಬೆ ತರ ಆಕ್ಸೆಸರೀಸ್ ಎಲ್ಲ ಹಾಕೊಂಡಿದೆ. ನಮ್ಮ ಲೀ ಕನ್ಫ್ಯೂಷನ್ ಆಗ್ತಾ ಇದ್ದಾಳೆ. ಆಮೇಲೆ ಆ ಮಂತ್ರವಾದಿ ಒಂದು ದಾರನ ನಮ್ಮ ಲೀ ಮೇಲೆ ಹಾಕಿ ಅದನ್ನ ಗೊಂಬೆಗೂ ಹಾಕಿ ಕನೆಕ್ಟ್ ಮಾಡಿಬಿಟ್ಟು ಮಂತ್ರಗಳನ್ನ ಹೇಳಿ ಆ ಗೊಂಬೆ ಮೇಲೆ ಬರಿತಾ ಇದ್ದಾನೆ ಮಂತ್ರಗಳನ್ನ. ಆವಾಗ ನಮ್ಮ ಲೀ ಅದನ್ನ ತುಂಬಾನೇ ನಂಬ್ಕೊಂಡು, ಹೇ ಗೊಂಬೆ, ನಿನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮಗು ತರ ನೋಡ್ಕೋತೀನಿ, ನನಗೆ ಬೇಕಾಗಿರೋದನ್ನೆಲ್ಲ ನೀನು ಕೊಟ್ರೆ ನಿನಗೆ ಬೇಕಾಗಿರೋದನ್ನೆಲ್ಲ ನಾನು ಕೊಡ್ತೀನಿ ಅಂತ ಪ್ರೇಯರ್ ಮಾಡ್ಕೋತಾ ಇದ್ದಾಳೆ. ಇವಾಗ ನೆಕ್ಸ್ಟ್ ದಿನ ಒಂದು ಬ್ರಿಡ್ಜ್ ಮೇಲೆ ನಿಂತು ಆ ಗೊಂಬೆನ ಹಿಡ್ಕೊಂಡು ಡಿಫ್ರೆಂಟ್ ಆಗಿ ನಿಂತು ಫೋಟೋಸ್ ಗಳನ್ನ ತಗೋತಾ ಇರ್ತಾಳೆ ಲೀ. ಆವಾಗ ಪಿಯೋಂಗ್ ಅವರ ಮ್ಯಾನೇಜರ್, ಅದೇ ಲವರ್ ಕಾನ್ ಇದಾನಲ್ಲ, ಆ ಕಡೆ ಜಾಗಿಂಗ್ ಹೋಗ್ತಾ ಇದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಅಲ್ಲಿರೋದನ್ನ ನೋಡ್ಬಿಟ್ಟು ಬಂದು, ಹೇ ಲೀ ಚೆನ್ನಾಗಿದ್ದೀರಾ? ಏನೂ ಇಲ್ಲ, ಪಿಯೋಂಗ್ ಹೋದ ಮೇಲೆ ಬಿಸ್ನೆಸ್ ತುಂಬಾ ಡಲ್ ಆಗ್ಬಿಡ್ತು. ತುಂಬಾ ಜನ ಹೊಸ ವಾಯ್ಸ್ ಬೇಕು, ಹೊಸ ಸಿಂಗರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಚೆನ್ನಾಗಿರುತ್ತಲ್ಲ, ಬರ್ತೀರಾ? ಒಂದು ಆಡಿಷನ್ ಇದೆ ಅಂತ ಅವನ ಕಾರ್ಡ್ ನ ಕೊಟ್ಬಿಟ್ಟು ಹೋಗ್ತಾನೆ ಕಾನ್. ನೋಡ್ದ ಲಕ್ ಹೇಗೆ ವರ್ಕೌಟ್ ಆಗ್ತಾ ಇದೆ ಅಂತ, ಗೊಂಬೆ ಪವರ್ ವರ್ಕೌಟ್ ಆಗ್ತಾ ಇದೆ ಕಣೆ ಅಂತ ಖುಷಿ ಆಗ್ತಾಳೆ ಲೀ. ಸೊ ನೆಕ್ಸ್ಟ್ ದಿನ ಆಡಿಷನ್ ಕೊಡ್ತಾಳೆ. ಸೂಪರ್ ಆಗಿ ಸಾಂಗ್ ಹಾಡ್ತಾ ಇದ್ದಾಳೆ ಲೀ. ಇದನ್ನ ನೋಡಿ ಕಾನು ಇಂಪ್ರೆಸ್ ಆಗ್ತಾನೆ. ಆಮೇಲೆ ಕರ್ಕೊಂಡು ಹೋಗಿ ಒಂದು ಹೋಟೆಲ್ ಅಲ್ಲಿ ಕೂರಿಸ್ಕೊಂಡು, ಈ ತರ ನೀನು ಹಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಸೂಪರ್ ಆಗಿ ಹಾಡ್ತೀಯ. ಪಿಯೋಂಗ್ ಹೋದ ಮೇಲೆ ನನ್ನ ಬಿಸ್ನೆಸ್ ತುಂಬಾನೇ ಡಲ್ ಆಗ್ಬಿಟ್ಟಿದೆ, ನೀನು ಸಾಂಗ್ ಹಾಡಿ ಕೊಡ್ತೀಯಾ ಅಂತ ಕಾನ್ ಕೇಳ್ಬೇಕಾದ್ರೆ, ಇದಕ್ಕಾಗಿ ನಾನು ಕಾಯ್ತಾ ಇದ್ದೆ. ಪಿಯೋಂಗ್ ಅಂದ್ರೆ ನನಗೂ ತುಂಬಾ ಇಷ್ಟ, ಆದ್ರೆ ಅವರಷ್ಟು ಹಾಡ್ತೀನೋ ಏನೋ ಗೊತ್ತಿಲ್ಲ, ಆದ್ರೆ ನನ್ನ ಬೆಸ್ಟ್ ನ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ಲೀ. ಇವಾಗ ನಮ್ಮ ಕಾನ್ ಪಿಯೋಂಗ್ ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದಾನೆ ಅಲ್ವಾ. ಇವಾಗ ಲೀನ ನೋಡ್ಬೇಕಾದ್ರೆ ಅವಳ ಮೇಲೆ ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಆಮೇಲಿಂದ ಲೀ ಸಾಂಗ್ ಹಾಡೋಕೆ ಶುರು ಮಾಡ್ತಾಳೆ. ಎಲ್ಲಾ ಸಾಂಗ್ಸು ಹಿಟ್ಟು. ಅವಳು ಏನಾದ್ರೂ ಆಲ್ಬಮ್ ರಿಲೀಸ್ ಮಾಡಿದ್ರೆ ಭಯಂಕರ ಹಿಟ್ ಆಗ್ತಾ ಇದೆ. ಒಂದೊಂದು ಸಾಂಗಿಗೂ ತುಂಬಾ ಇಂಪ್ರೂವ್ ಆಗ್ತಾನೆ ಇದ್ದಾಳೆ. ದೊಡ್ಡ ಪಾಪ್ ಸ್ಟಾರೇ ಆಗ್ಬಿಟ್ಲು. ಫ್ಯಾನ್ ಬೇಸ್ ಬೇರೆ ದೊಡ್ಡದಾಗ್ತಾನೆ ಇದೆ. ಎಲ್ಲ ಗೊಂಬೆ ಬಂದ ಮೇಲೆ ಅಂತಾನೆ ನಂಬ್ತಾ ಇದ್ದಾಳೆ ನಮ್ಮ ಲೀ. ಹೊಸ ಅಪಾರ್ಟ್ಮೆಂಟ್ ತಗೋತಾಳೆ. ಆ ಅಪಾರ್ಟ್ಮೆಂಟ್ ನ ತಗೊಳ್ಳೋ ಐಡಿಯಾ ಕೊಟ್ಟಿದ್ದೆ ಮ್ಯಾನೇಜರ್ ಕಾನ್. ಈ ಅಪಾರ್ಟ್ಮೆಂಟ್ ನ ಪಿಯೋಂಗ್ ತಗೊಳ್ಳೋಣ ಅನ್ಕೊಂಡಿದ್ರು, ಆದ್ರೆ ಅವರ ಬ್ಲೆಸ್ಸಿಂಗ್ಸ್ ನಿಮಗಿದೆ ಅನ್ಸುತ್ತೆ, ಅದಕ್ಕೆ ನೀವು ಈ ಅಪಾರ್ಟ್ಮೆಂಟ್ ನ ತಗೋಬಿಟ್ಟಿದ್ದೀರಾ ಅಂತ ಕಾನ್ ಹೇಳ್ತಾ ಇರ್ಬೇಕಾದ್ರೆ ಆ ಮನೆಯಲ್ಲಿ ಒಬ್ಬ ಕೆಲಸದ ಆಂಟಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಈ ಅಪಾರ್ಟ್ಮೆಂಟ್ ನ ಕ್ಲೀನ್ ಮಾಡೋದು, ಮೇಂಟೈನ್ ಮಾಡೋದನ್ನೆಲ್ಲ ನೋಡ್ಕೋತಾ ಇರ್ತಾರೆ. ಆವಾಗ ಲೀ ಇದೇ ಚಾನ್ಸ್ ಅಂತ ಕಾನ್ ನ ತಪ್ಕೋತಾಳೆ. ಅದನ್ನ ನೋಡಿ ಬೇಜಾರು
ಬೇಜಾರಾಗಿ ತಲೆ ಚಾಚ್ಕೋತಾ ಇದ್ದಾಳೆ ಕೆಲ್ಸದ ಆಂಟಿ. ಆಮೇಲೆ ಲೀ ನೆಕ್ಸ್ಟ್ ಆ ಗೊಂಬೆ ಆಂಟಿ ಮನೆಗೆ ಹೋಗಿ ನೋಡ್ತಾಳೆ. ನೋಡಿದ್ರೆ ತುಂಬಾ ಜನ ಅದೇ ತರ ಗೊಂಬೆಗಳ ಜೊತೆ ಬಂದಿದ್ದಾರೆ, ಏನೋ ಗೊಂಬೆ ಪಾರ್ಟಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಆವಾಗ ನಮ್ಮ ಲೀ ಆ ಆಂಟಿ ಹತ್ರ ಹೋಗಿ, ಅಕ್ಕ ನೇಮು ಫೇಮು ಎಲ್ಲ ಸಿಕ್ತು, ಬಾಯ್ ಫ್ರೆಂಡ್ ಬೇಕು ಅಂತಾನು ಗೊಂಬೆ ಹತ್ರ ಕೇಳ್ಬಹುದಾ ಅಂತ ಕೇಳ್ಬೇಕಾದ್ರೆ, ಅಯ್ಯೋ ಏನ್ ಬೇಕಾದ್ರೂ ಕೇಳೋ, ಎಲ್ಲವನ್ನ ಆ ಗೊಂಬೆ ಕೊಡುತ್ತೆ ಅಂತ ಅಜ್ಜಿನು ಹೇಳ್ತಾರೆ. ಅದೇ ತರ ನೆಕ್ಸ್ಟ್ ದಿನ ನಮ್ಮ ಲೀ ಮತ್ತೆ ಕಾರ್ನ್ ಮಾತ್ರ ಒಂದು ಹೋಟೆಲ್ಗೆ ಡಿನ್ನರ್ಗೆ ಹೋಗಿದ್ದಾರೆ, ಕಪಲ್ ತರ ಬಂದಿದ್ದಾರೆ. ಆವಾಗ ಲೀ ಹೇಗಾದ್ರೂ ಪ್ರಪೋಸ್ ಮಾಡ್ಬಿಡ್ಬೇಕು ಕಾರ್ನ್ಗೆ ಅಂತ ಅನ್ಕೊಂಡಿರ್ಬೇಕಾದ್ರೆ ಎಲ್ಲಿ ನೋಡಿದ್ರು ಪಿಯೋಂಗ್ ತರನೇ ಕಾಣ್ತಾ ಇದೆ. ವೇಟರ್ ಹುಡುಗ ಮುಖ ಕೂಡ ಪಿಯೋಂಗ್ ತರ ಕಾಣ್ತಾ ಇದೆ. ಗಾಬರಿ ಆಗ್ಬಿಡ್ತಾಳೆ ಲೀ. ಸೊ ಹೆದರ್ಕೊಂಡು ಬೇಗನೆ ಮನೆಗೆ ಬಂದ್ಬಿಡ್ತಾಳೆ. ಮನೆಗೆ ಬಂದ ಮೇಲೆ ಕೂಡ ಪಿಯೋಂಗ್ದೇ ನೆನ್ಪಾಗ್ತಾ ಇದೆ, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಲೀಗೆ. ಇಲ್ಲಿಗೆ ಇಂಟರ್ವೆಲ್. ನಮ್ಮ ಚಾನೆಲ್ಗೆ ಯಾರು ಅತಿ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದಾರೆ? ಕವಿತಾ ಜಾನು, ಕನಸು ಚಾನೆಲ್ ಶಾಲಿನಿ, ಮಹೇಶ್ ಕುಮಾರ್, ಪೂರ್ಣ ಆಚಾರ್ಯ, ರವಿ ಎಸ್, ನಿಖಿತಾ ಗೌಡ, ಲಿಂಗರಾಜು, ಮಂಜು KA 29, ಪ್ರಣಮ್ ಗೌಡ, ಸಂಗೀತ BN, ಮಂಜುಶ್ರೀ ಗೌಡ, ಮುಬ್ಬಿ, ಐಕಾನಿಕ್ ಐಶ್ವರ್ಯ. ಇನ್ನ ತುಂಬಾ ಜನ ಇದ್ದಾರೆ, ಅವರನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವಾಗ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ನೆಕ್ಸ್ಟ್ ದಿನ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗಿ ಸಾಂಗ್ ಹಾಡೋಕೆ ರೆಡಿ ಆಗ್ಬೇಕಾದ್ರೆ, ಈ ರೆಕಾರ್ಡಿಂಗ್ ಸ್ಟುಡಿಯೋ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಅಲ್ಲಿ ಕೆಲಸ ಮಾಡೋ ಹುಡುಗಿ ಹತ್ರ ಲೀ ಹೇಳ್ಬೇಕಾದ್ರೆ, ಅಲ್ಲಿ ಕೆಲಸ ಮಾಡೋ ಹುಡುಗಿ, ಇದನ್ನ ಪಿಯೋಂಗಿಗಾಗಿ ಕಟ್ಟಿದ್ರು ಕಾನ್ಸರ್, ಆದ್ರೆ ಇವಾಗ ನೀನು ಬಂದು ನಿಂತ್ಕೊಂಡಿದ್ಯಾ ಅಂತ ಮಾತಾಡಿಬಿಟ್ಟು ಹೋಗ್ತಾಳೆ. ಅಂದ್ರೆ ಅಲ್ಲಿ ಕೆಲಸ ಮಾಡೋ ಯಾರಿಗೂ ಪಿಯೋಂಗ್ ಇರ್ಬೇಕಾಗಿರೋ ಜಾಗದಲ್ಲಿ ನಮ್ಮ ಲೀ ಇರೋದು ಇಷ್ಟಾನೇ ಆಗ್ತಾ ಇಲ್ಲ. ಹಾಗೆ ಸಾಂಗ್ ಹಾಡೋಕೆ ಶುರು ಮಾಡಿದ್ರೆ ಮಧ್ಯ ಪಿಯೋಂಗ್ದು ರೂಪ ಕಾಣಿಸ್ಕೊಂಡು ಹೆದರ್ಕೋತಾ ಇದ್ದಾಳೆ ಲೀ. ಅದಕ್ಕೆ ಗಾಬರಿ ಆಗ್ಬಿಟ್ಟು ಮತ್ತೆ ಮನೆಗೆ ಬಂದು ಗೊಂಬೆನ ತಗೊಂಡು ಆ ಗೊಂಬೆನ ಪೂಜೆನೆ ಮಾಡ್ತಾ ಇದ್ದಾಳೆ. ಎಲ್ಲವನ್ನೂ ನೀನು ಕೊಟ್ಟೆ, ಇವಾಗ ಪಿಯೋಂಗ್ದು ಪ್ರೇತಾತ್ಮನೂ ನನ್ನ ಬಂದು ಹೆದರಿಸ್ತಾ ಇದೆ, ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇದೆ, ಅದರಿಂದ ನೀನೇ ನನ್ನ ಕಾಪಾಡಬೇಕು ಲಿಟಲ್ನ ಅಂತ ಬೇಡ್ಕೋತಾ ಇದ್ದಾಳೆ. ಆ ಗೊಂಬೆಗೆ ಲಿಟಲ್ನ ಅಂತ ಹೆಸರು ಇಟ್ಟಿದ್ದಾಳೆ ನಮ್ಮ ಲೀ. ಸರಿ ಮಮ್ಮಿ ಅಂತ ಗೊಂಬೆ ಮಾತಾಡೋ ರೀತಿ ಇವಳಿಗೆ ಮಿಮಿಕ್ರಿ ಮಾಡ್ಕೋತಾ ಇದ್ದಾಳೆ. ನೆಕ್ಸ್ಟ್ ದಿನ ನಮ್ಮ ಕಾರ್ನ್ ಹೀರೋಯಿನ್ ಲೀಗೆ ಪಿಯಾನೋ ಪ್ಲೇ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾನೆ. ಲೀನು ಅವನ ಹತ್ರ ಅಪ್ರೋಚ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಮತ್ತೆ ಕಾರ್ನ್ಗೆ ಪಿಯೋಂಗ್ದೆ ನೆನ್ಪಾಗ್ಬಿಡುತ್ತೆ. ಅದಕ್ಕೆ ಪಿಯೋಂಗಿಗೆ ನೀನಂದ್ರೆ ತುಂಬಾ ಇಷ್ಟ ಅಲ್ವಾ ಲೀ, ನಿನಗಾಗಿ ಏನ್ ಬೇಕಾದ್ರೂ ಮಾಡ್ತಾ ಇದ್ಲಲ್ವಾ ಅಂತ ಕೇಳ್ಬೇಕಾದ್ರೆ ಹೌದು ಅಂತ ತಲೆ ಅಲ್ಲಾಡಿಸಿಬಿಟ್ಟು ಮತ್ತೆ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾಳೆ ನಮ್ಮ ಲೀ. ಫ್ಲಾಶ್ ಬ್ಯಾಕ್ ಅಲ್ಲಿ ಪಿಯೋಂಗ್ ನಮ್ಮ ಲೀಗೆ ಆ ಗೊಂಬೆನ ಕೊಟ್ಟಾದ ಮೇಲೆ ನಮ್ಮ ಲೀ ಮಾತಾಡಿಬಿಟ್ಟು ಹೊರಗಡೆ ಬರ್ತಾಳೆ. ಆವಾಗ ಅಲ್ಲಿ ಒಂದು ಡ್ರಗ್ಸ್ ಗ್ಯಾಂಗ್ ಕೂತಿದೆ. ಆ ಹುಡುಗರು ನಮ್ಮ ಲೀನ ಕರೆದು ಬಾ ಪಾರ್ಟಿಗೆ ಜಾಯ್ನ್ ಆಗು ಅಂತ ಕರೀತಾರೆ. ನಮ್ಮಲ್ಲಿ ಆಗಲ್ಲ ನಾನ್ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗರು ಹೇ ಬಾರಮ್ಮ, ಏನು ಇಲ್ಲ ಬಿಸ್ನೆಸ್ ವಿಷಯವಾಗಿ ಮಾತಾಡೋಣ. ನೋಡು ನೀನು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯ, ಹೌದು ಇವಾಗ ನೀನು ಬರೀ ಬ್ಯಾಕಪ್ ಸಿಂಗರ್ ಅಷ್ಟೇ, ಇವಾಗಿರೋ ಎಲ್ಲ ಪಾಪ್ ಸ್ಟಾರ್ಸ್ ಬ್ಯಾಕಪ್ ಸಿಂಗರ್ ಆಗಿದ್ದೇನೆ ದೊಡ್ಡ ಪಾಪ್ ಸ್ಟಾರ್ ಆಗಿರೋದು. ಸೊ ನಾವು ಒಂದು ಸೂಪರ್ ಮ್ಯೂಸಿಕ್ ಸ್ಕೋರ್ ನ ರೆಡಿ ಮಾಡಿ ಇಟ್ಟಿದೀವಿ, ಅದಕ್ಕೆ ನೀನು ಸಾಂಗ್ ಹಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಕೆಲಸ ಮಾಡು, ನಾಳೆ ನಮ್ದು ಪಾರ್ಟಿ ಇದೆ, ಅಲ್ಲಿಗೆ ನೀನು ಬಾ, ಬೇಕಾಗಿದ್ರೆ ಪಿಯೋಂಗ್ನು ಕರ್ಕೊಂಡ್ ಬಾ, ಪಿಯೋಂಗ್ ಬಂದ್ರೆ ಪಾರ್ಟಿನೂ ಚೆನ್ನಾಗಿರುತ್ತೆ, ನಿನಗೂ ಕಾನ್ಫಿಡೆಂಟ್ ಆಗಿರುತ್ತೆ ಅಂತ ಬ್ರೈನ್ ವಾಶ್ ಮಾಡಿ ಕಳಿಸ್ತಾರೆ ಡ್ರಗ್ಸ್ ಹುಡುಗರು. ಇದನ್ನ ತಗೊಂಡು ಹೋಗಿ ನಮ್ಮ ಲೀನು ಪಿಯೋಂಗ್ ಹತ್ರ ಹೇಳ್ತಾಳೆ. ಅದಕ್ಕೆ ಪಿಯೋಂಗ್ ಲೇ ಅವ್ರುಗಳನ್ನ ನಂಬೇಡ ಕಣೆ, ಅವ್ರುಗಳು ಸಖತ್ ಕೊಳ್ರು ಅಂತ ಹೇಳಿದ್ರೆ, ಇಲ್ಲ ಅಕ್ಕ ಇನ್ನ ಎಷ್ಟು ದಿನಕ್ಕೆ ನಾನು ಬರೀ ಬ್ಯಾಕಪ್ ಸಿಂಗರ್ ಆಗೇ ಇರೋದು, ನಾನು ಸ್ಟಾರ್ ಆಗ್ಬೇಕಲ್ವಾ ಅನ್ಬೇಕಾದ್ರೆ, ಸರಿಲಿ ನೀನೇ ಹೋಗಿದ್ದು ಬಾ, ಆದ್ರೆ ಜೋಪಾನ ಹುಷಾರು, ಫ್ರೀಯಾಗಿ ಒಂದು ವಿಷಯ ಸಿಗ್ತಾ ಇದೆ ಅಂದ್ರೆ ಹಿಂದೆ ಪ್ರಾಬ್ಲಮ್ ಇರುತ್ತೇಳಿ, ಸುಮ್ನೆ ಒಬ್ಬರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಸಮಥಿಂಗ್ ಅವರು ನಮ್ಮ ಹತ್ರ ಏನನ್ನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಕಷ್ಟ ಪಡದೆ ಇಲ್ಲಿ ಏನು ಸಿಗಲ್ಲ ಅಲ್ಲಿ, ಅರ್ಥ ಮಾಡ್ಕೋ. ಸರಿ ನಾಳೆ ಒಬ್ಬಳೇ ಹೋಗ್ಬೇಡ, ನಾನು ಬರ್ತೀನಿ, ನಾಳೆ ಇಬ್ಬರು ಹೋಗೋಣ ಅಂತ ಹೇಳ್ತಾಳೆ ಪಿಯೋಂಗ. ಇವಾಗ ಪ್ರೆಸೆಂಟ್ ಹಾಗೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತಿರುಗಿದ್ರೆ ಪಿಯೋಂಗ್ ಅವಳ ದೆವ್ವ ಲೀನ ಹಿಡಿಯೋಕೆ ಬರುತ್ತೆ. ಅದಕ್ಕೆ ಹೆದರ್ಕೊಂಡು ಕಾರ್ನ್ ತಪ್ಕೋತಾಳೆ ನಮ್ಮ ಲೀ. ಆಮೇಲೆ ಆವತ್ತು ರಾತ್ರಿ ಗೊಂಬೆ ಮುಂದೆ ಕೂತ್ಕೊಂಡು, ನಾನು ಯಾವಾಗ ಕಾರ್ನ್ ಹತ್ರ ಹೋದ್ರೂನು ಅವರು ಪಿಯೋಂಗ್ ನೆನ್ಪಲ್ಲೇ ಇರ್ತಾರೆ, ನನಗೆ ಅವರು ಬೇಕು, ಅವರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ, ಪಿಯೋಂಗ್ ಅವರ ಜಾಗದಲ್ಲಿ ಇದ್ದು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಕಾರ್ನ್ ಅವನ ಫೋಟೋನ ಗೊಂಬೆ ಮುಂದೆ ಇಟ್ಟು ಏನೋ ಮಂತ್ರ ಎಲ್ಲ ಹೇಳ್ತಾ ಇದ್ದಾಳೆ ಲೀ. ಇಷ್ಟು ದಿನ ಇವಳೇ ಆ ಗೊಂಬೆ ಮಾತಾಡೋ ರೀತಿ ಮಿಮಿಕ್ರಿ ಮಾಡ್ಕೋತಾ ಇದ್ಲಲ್ವಾ, ಇವಾಗ ಗೊಂಬೆನೆ ಮಾತಾಡೋ ರೀತಿ ಇಮ್ಯಾಜಿನ್ ಮಾಡ್ಕೊಂಡು ನಗಾಡ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದ್ರೆ ಕಾರ್ನು ನಮ್ಮ ಲೀನ ನೋಡಿದ ತಕ್ಷಣ ಫುಲ್ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ ಲೀಗೆ. ಅವನಾಗಿದ್ದವನೇ ಅವಳ ಹತ್ರ ಮಾತಾಡ್ತಾ ಇದ್ದಾನೆ. ಒಂದು ಸಾಂಗ್ ಬರ್ದಿದ್ದೀನಿ, ಅದನ್ನ ನೀನೇ ಹಾಡ್ಬೇಕು, ನೀನ್ ಹಾಡಿದ್ರೇನೆ ಅದು ಚೆನ್ನಾಗಿರುತ್ತೆ.
ಈ ಸಾಂಗ್ ನೀವು ಪಿಯೋಂಗಿಗಾಗಿ ತಾನೇ ಬರ್ದಿದ್ದು? ಹೌದು, ಆದ್ರೆ ನೀನ್ ಹಾಡಿದ್ರೇನೆ ಚೆನ್ನಾಗಿರೋದು ಈ ಸಾಂಗ್ ಅಂತ ಮಾತಾಡ್ಕೊಂಡೆ ಇಬ್ಬರು ಕ್ಲೋಸ್ ಆಗ್ತಾರೆ, ಕಿಸ್ ಮಾಡ್ಕೋತಾರೆ ಅನ್ಕೊಂಡ್ರೆ ಹಾಗೆ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಬರೋ ಹಾಗೆ ಒಂದು ಸಾಂಗ್ ಬರ್ತಾ ಇದೆ. ಇಬ್ಬರು ಡೂಯೆಟ್ ಹಾಡ್ತಾ ಇದ್ದಾರೆ. ಆ ಸಾಂಗ್ ಅಲ್ಲಿ ನಮ್ಮಲ್ಲಿ ತುಂಬಾ ಫೇಮಸ್ ಆಗ್ತಾ ಇದ್ದಾಳೆ. ಅವಳ ಆಲ್ಬಮ್ ಸಾಂಗ್ಸ್ ಎಲ್ಲವೂ ಹಿಟ್ ಆಗ್ತಾ ಇದೆ. ಎಲ್ಲಿಗೆ ಹೋದ್ರು ಅವಳ ಫ್ಯಾನ್ಸೇ ವರ್ಲ್ಡ್ ತುಂಬಾ ಫೇಮಸ್ ಆಗ್ಬಿಟ್ಲು ನಮ್ಮಲ್ಲಿ. ಹಾಗೆ ಅವಳ ಸ್ಟಡೀಸ್ ಮರಿತಾ ಇದೆ, ಫೇಮಸ್ ಹೆಚ್ಚಾಗ್ತಾ ಇದೆ. ಆವಾಗ ಗ್ಯಾಪ್ ಅಲ್ಲಿ ಗೊಂಬೆ ಜೊತೆನೂ ಮಾತಾಡ್ತಾ ಇದ್ದಾಳೆ. ಇವಾಗ ನಮ್ಮಲ್ಲಿ ಅಂದ್ರೆ ಗೊತ್ತಿಲ್ಲದೆ ಇರೋರೇ ಇಲ್ಲ, ಅಷ್ಟು ದೊಡ್ಡ ಪಾಪ್ ಸ್ಟಾರ್ ಆಗ್ಬಿಟ್ಲು ನಮ್ಮಲ್ಲಿ. ಒಂದು ದಿನ ಪಾರ್ಟಿ ನಡೀತಾ ಇದೆ. ಆವಾಗ ಅಲ್ಲಿ ಅವಳ ಫ್ರೆಂಡ್ ಹತ್ರ, ಇವತ್ತು ನೀನು ಒಬ್ಬಳೇ ಮನೆಗೆ ಹೋಗ್ಬಿಡು, ನಾನು ಇವತ್ತು ಕಾನ್ ಜೊತೆ ಸ್ಟೇ ಆಗ್ತೀನಿ ಅನ್ಬೇಕಾದ್ರೆ, ಲೇ ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಪಿಯೋಂಗ್ ಸತ್ತು ಇನ್ನ 6 ತಿಂಗಳು ಕೂಡ ಆಗಿಲ್ಲ, ಅಷ್ಟ್ರಲ್ಲಿ ಅವ್ರ ಉಡ್ಬಿ ಜೊತೆ ಈ ತರ ಅಂದ್ರೆ ಅದು ಸೆಟ್ ಆಗಲ್ಲ ಕಣೆ, ಇದೆಲ್ಲ ನಿಜ ಇಲ್ಲ, ಅದು ನಿಜವಾದ ಲವ್ ಆಗಿರಲ್ಲ ಕಣೆ ಅಂತ ಫ್ರೆಂಡ್ ಅಡ್ವೈಸ್ ಮಾಡಿದ್ರೆ, ಯಾಕೆ ನಿನಗೆ ನನ್ ಮೇಲೆ ಹೊಟ್ಟೆ ಹುರಿನಾ? ನನಗೆ ಎಲ್ಲ ಸಿಗ್ತಾ ಇದೆ ಅಂತ ನೀನು ಮನೆಗೆ ಹೋಗು, ನಾನು ನೋಡ್ಕೋತೀನಿ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತು ಅಂತ ಫ್ರೆಂಡಿಗೆ ಬೈದ್ಬಿಟ್ಟು ಹೋಗ್ತಾಳೆ ಲೀ. ಈ ಕಡೆ ಕಾನು ರೆಡಿ ಆಗಿದ್ದಾನೆ. ಬಂದಿದ್ದ ತಕ್ಷಣ ಇಬ್ಬರು ತಪ್ಕೊಂಡು ಕಿಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದನ್ನ ಫ್ರೆಂಡ್ ನೋಡ್ಬಿಟ್ಟು, ಛೇ ಇವಳು ಉದ್ಧಾರ ಆಗಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಇಲ್ಲಿ ಅಷ್ಟೇ, ಕಾನ್ ಲೀನ ತಗೊಂಡು ಹೋಗಿ ಬೆಡ್ ಮೇಲೆ ಹಾಕ್ತಾನೆ. ಎಲ್ಲ ಮುಗಿಯುತ್ತೆ. ಆಮೇಲೆ ಕಾನ್ ಲೀನ ತಪ್ಕೊಂಡು ಕೈನ ಹಿಡ್ದಿರ್ತಾನೆ. ಅದನ್ನ ನೋಡಿ ಖುಷಿ ಆಗ್ತಾ ಇರ್ತಾಳೆ ಲೀ. ಅಪ್ಪ, ನಾನು ಆಸೆ ಪಟ್ಟಿದ್ದೆಲ್ಲ ಸಿಕ್ಕಾಯ್ತು, ನನ್ನ ಲವ್ವರ್ ಕೈ ನನ್ನ ಕೈ ಮೇಲಿದೆ, ನನಗೆ ಕಾನ್ ಸಿಕ್ಬಿಟ್ಟ ಅಂತ ಕೈನ ನೋಡ್ತಾನೆ ಇರ್ಬೇಕಾದ್ರೆ ಹಾಗೆ ಆ ಕೈ ವಿಚಿತ್ರವಾಗಿ ಚೇಂಜ್ ಆಗುತ್ತೆ. ಏನು ಅಂತ ನೋಡಿದ್ರೆ ಪಿಯೋಂಗ್ ಅವಳ ದೆವ್ವ ಅವಳನ್ನ ತಬ್ಕೊಂಡಿದೆ. ಗಾಬರಿ ಆಗ್ಬಿಟ್ಟು ಎದ್ಬಿಡ್ತಾಳೆ ಲೀ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಆವಾಗ ಕಾನ್ ಲೀ ಹತ್ರ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದಾನೆ. ನಾನು ಮತ್ತೆ ಇಷ್ಟು ಬೇಗ ಲವ್ ಅಲ್ಲಿ ಬೀಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ನೀನು ಸಿಗ್ತೀಯ ಅನ್ಕೊಂಡಿರ್ಲಿಲ್ಲ, ಆದ್ರೆ ಏನೇ ಇದ್ರೂ ನನ್ನ ಮನಸ್ಸೊಳಗಡೆ ಒಂದು ವಿಷಯ ಮಾತ್ರ ಕೊರಿತಾನೇ ಇದೆ. ಆವತ್ತು ನೀನು ಪಿಯೋಂಗು ಕೊನೆಯದಾಗಿ ಒಂದು ಪಾರ್ಟಿಗೆ ಹೋಗಿದ್ರಲ್ಲ, ಅಲ್ಲಿ ಏನ್ ನಡೀತು? ನನ್ ಬಗ್ಗೆ ಏನಾದ್ರೂ ಪಿಯೋಂಗ್ ಮಾತಾಡಿದ್ಲಾ ಅಂತ ಕೇಳ್ಬೇಕಾದ್ರೆ, ಇಲ್ಲ, ಅವರು ಆರಾಮಾಗೇ ಇದ್ರು, ರಿಲ್ಯಾಕ್ಸ್ಡ್ ಆಗೇ ಇದ್ರು ಅಂತ ಹೇಳ್ಬಿಟ್ಟು ಮತ್ತೆ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾಳೆ ಲೀ. ಅದೇ ತರ ನಮ್ಮ ಪಿಯೋಂಗ್ ಮತ್ತೆ ಲೀ ಆ ಡ್ರಗ್ಸ್ ಹುಡುಗರು ಇನ್ವೈಟ್ ಮಾಡಿದ ಪಾರ್ಟಿಗೆ ಹೋಗಿದ್ದಾರೆ. ಬನ್ನಿ ಕೂತ್ಕೊಳ್ಳಿ, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಅಂತ ನಮ್ಮ ಹುಡುಗಿರ್ನ ಕೂರಿಸ್ಬಿಟ್ಟು ಗ್ಲಾಸ್ ಅಲ್ಲಿ ಎಣ್ಣೆ ಹಾಕಿ ಕುಡೀರಿ ಅಂತ ಕೊಡ್ತಾರೆ. ನಮ್ಮಲ್ಲಿ ತಗೊಂಡಿದ್ದ ತಕ್ಷಣ ಕುಡಿದು ಬಿಡ್ತಾಳೆ. ಆದ್ರೆ ಪಿಯೋಂಗ, ಇಲ್ಲ ನನಗೆ ಬೇಡ, ಸರಿ ಅಪ್ರೋಚ್ ಮಾಡೋದಾಗಿದ್ರೆ ಆಫೀಸ್ಗೆ ಬರ್ಬೋದಾಗಿತ್ತಲ್ಲ ನೀವು, ಏನಕ್ಕೆ ಈ ತರ ಎಲ್ಲ ಪಾರ್ಟಿ ಅಂತ ಕೇಳ್ಬೇಕಾದ್ರೆ, ಇಲ್ಲ ಮೇಡಮ್ ಫ್ರೆಂಡ್ಲಿ ಆಗಿರುತ್ತಲ್ವಾ, ಅದಕ್ಕೆ ಚಿಕ್ಕದಾಗಿ ಪಾರ್ಟಿ, ಮತ್ತೆ ಈ ಮ್ಯೂಸಿಕ್ ನ ಕೇಳ್ ನೋಡಿ ಅನ್ಬೇಕಾದ್ರೆ ಪಿಯೋಂಗು ಅವ್ರಗಳ ಮ್ಯೂಸಿಕ್ ನ ಕೇಳ್ ನೋಡ್ತಾಳೆ. ಹಾ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಆ ಹುಡುಗರು, ಎಸ್ ಹಾಗಾದ್ರೆ ಆಲ್ಬಮ್ ಕನ್ಫರ್ಮ್, ತಗೊಳ್ಳಿ ಮೇಡಮ್ ಕುಡೀರಿ ಅಂತ ಫೋರ್ಸ್ ಮಾಡಿ ಪಿಯೋಂಗ್ ನ ಎಣ್ಣೆ ಹೊಡಿಸ್ತಾರೆ. ಅಷ್ಟೇ, ಅದನ್ನ ಕುಡಿದಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ಪಿಯೋಂಗ್ ಪ್ರಜ್ಞೆ ತಪ್ಪಿ ಹೋಗ್ತಾ ಇದ್ದಾಳೆ, ಕೆಳಗಡೆ ಬೀಳ್ತಾ ಇದ್ದಾಳೆ. ಇದನ್ನ ನಮ್ಮ ಲೀನು ನೋಡ್ತಾನೆ ಇದ್ದಾಳೆ. ಪಿಯೋಂಗ್ ನ ತಗೊಂಡು ಬಂದು ಆ ಟೇಬಲ್ ಮೇಲೆ ಮಲಗಿಸ್ಬಿಟ್ಟು ಹುಡುಗರು ಮಾಸ್ಕ್ ಎಲ್ಲ ಹಾಕೊಂಡು ಏನಿಕ್ಕೋ ರೆಡಿ ಆಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಲೀನು ಫ್ಲಾಟು ಅವಳನ್ನು ಅದೇ ಟೇಬಲ್ ಮೇಲೆ ಮಲಗಿಸ್ತಾ ಇದ್ದಾರೆ. ಡ್ರೆಸ್ ನೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ಇಷ್ಟೆಲ್ಲ ಆಗಿದೆ, ಆದ್ರೆ ನನಗೆ ಏನು ಗೊತ್ತಿಲ್ಲ ಅಂತ ಎಲ್ಲರ ಹತ್ರನೂ ಸುಳ್ಳು ಹೇಳ್ತಾ ಇದ್ದಾಳೆ ಲೀ. ಸರಿ ಫೇಮಸ್ ಆಗ್ಬಿಟ್ಲು, ಇವಾಗ ಏನಕ್ಕೆ ಹಳೆದನ್ನೆಲ್ಲ ಹೇಳಿ ಸೀನ್ ಕ್ರಿಯೇಟ್ ಮಾಡೋದು, ಬೇಡ ಅಂತ ಅನ್ಕೋತಿದ್ದಾಳೋ ಏನೋ, ನೋಡೋಣ. ನೆಕ್ಸ್ಟ್ ದಿನ ನಮ್ಮ ಲೀಗೆ ಫ್ಲವರ್ ಬೊಕ್ಕೆ ಗಿಫ್ಟ್ ಆಗಿ ಬರುತ್ತೆ ಅವಳ ಮನೆಗೆ. ಯಾರು ಕಳ್ಸಿರೋದು ಅಂತ ನೋಡಿದ್ರೆ ಆ ಡ್ರಗ್ಸ್ ಬಾಯ್ಸ್ ನಮ್ಮ ಲೀಗೆ ಮತ್ತೆ ಕಾಲ್ ಮಾಡಿ, ಸುಮ್ನೆ ನಾವು ಹೇಳೋದನ್ನ ಮಾಡಿದ್ರೆ ನೀನು ಬಚಾವ್, ಇಲ್ಲ ಅಂದ್ರೆ ನಿನಗೂ ಪಿಯೋಂಗ್ ಗತಿನೇ ಅಂತ ಹೆದರ್ಸ್ತಾ ಇದ್ದಾರೆ. ಲೀ ತುಂಬಾನೇ ಭಯ ಪಡ್ತಾ ಇದ್ದಾಳೆ, ಟೆನ್ಷನ್ ಆಗ್ತಾ ಇದೆ. ಹಾಗೆ ಮತ್ತೆ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾಳೆ ಲೀ. ಆಕ್ಚುಲಿ ಇದೇ ತರಾನೇ ನಮ್ಮ ಪಿಯೋಂಗ್ ನು ಬ್ಲಾಕ್ ಮೇಲ್ ಮಾಡಿದ್ದಾರೆ ಆ ಫ್ರೀಕಿ ಬಾಯ್ಸ್. ಆವಾಗ ಲೀ, ಅಕ್ಕ ಈ ವಿಡಿಯೋಸ್ ಎಲ್ಲ ರಿಲೀಸ್ ಆಗ್ಬಿಟ್ರೆ ನನ್ನ ಸ್ಟಡೀಸ್, ನನ್ನ ಲೈಫ್ ಅಂತ ಅಳ್ಬೇಕಾದ್ರೆ ಇವಳಿಂದಾನೇ ಪಿಯೋಂಗ್ ಆ ಹುಡುಗರ ಹತ್ರ ಸಿಗಾಕೊಂಡಿದ್ದು. ಆದ್ರೂ ಆವಾಗ ಕೂಡ ನಮ್ಮ ಪಿಯೋಂಗ್, ನೀನು ಗಾಬರಿ ಆಗ್ಬೇಡ ಲೀ, ಆ ಹುಡುಗರು ಸಖತ್ ಪೊರ್ಕಿಗಳು, ಸುಮ್ನೆ ಹೆದರ್ಸ್ತಾರೆ ಅಷ್ಟೇ, ಆ ತರ ಎಲ್ಲ ವಿಡಿಯೋನ ರಿಲೀಸ್ ಮಾಡಲ್ಲ, ನೀನು ಕೂಲ್ ಆಗಿರು, ನಾನು ನೋಡ್ಕೋತೀನಿ ಅಂತ ಸಮಾಧಾನ ಮಾಡ್ತಾ ಇದ್ದಾಳೆ ನಮ್ಮ ಪಿಯೋಂಗ್. ಆವಾಗ ನಮ್ಮ ಪಿಯೋಂಗಿಗೆ ಯಾವ್ದೋ ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ ಅನ್ಸುತ್ತೆ. ದೊಡ್ಡ ಇಂಟರ್ವ್ಯೂ ಇದೆ, ಊರಲ್ಲಿರೋ ಎಲ್ಲ ನ್ಯೂಸ್ ಚಾನೆಲ್ಸ್
ಬಂದಿದೆ. ನಮ್ಮ ಪಿಯೋಂಗಿಗೆ ಯಾವ್ದೋ ಹಾಲಿವುಡ್ ಚಾನ್ಸ್ ಸಿಕ್ಕಿದೆ ಅನ್ಸುತ್ತೆ. ಸೊ ನಮ್ಮ ಪಿಯೋಂಗು ಅಲ್ಲಿಗೆ ಹೋಗಿ ಆ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾ ಇರ್ತಾಳೆ. ಆವಾಗ ಸಡನ್ ಆಗಿ ಆ ಪ್ರೆಸ್ ಪೀಪಲ್ಸ್ ಎಲ್ಲ ಅವರವರ ಫೋನ್ ಅಲ್ಲಿ ಏನೋ ನೋಡ್ಬಿಟ್ಟು ಗಾಬರಿ ಆಗ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಆ ಫ್ರೀಕಿ ಬಾಯ್ಸ್ ನಮ್ಮ ಪಿಯೋಂಗ್ ವಿಡಿಯೋನ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಪಾಪ ನಮ್ಮ ಪಿಯೋಂಗ್ ಅವಮಾನದಿಂದ ಹತ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ಮನೆಗೆ ಬಂದು ವಿಡಿಯೋನ ಚೆಕ್ ಮಾಡಿದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ, ಎಲ್ಲ ವೆಬ್ಸೈಟ್ಸ್ ಎಲ್ಲಾದ್ರಲ್ಲೂ ರಿಲೀಸ್ ಮಾಡಿದ್ದಾರೆ. ಸೊ ಇದನ್ನ ತಡ್ಕೊಳ್ಳೋಕೆ ಆಗದೆ ಸೂಸೈಡ್ ಮಾಡಿ ಸತ್ತೋಗ್ಬಿಟ್ಟಿದ್ದಾಳೆ ನಮ್ಮ ಪಿಯೋಂಗ. ಇವಾಗ ನಮ್ಮ ಲೀನು ಫೇಮಸ್ ಆಗಿ ಇರೋದ್ರಿಂದ ಇವಳನ್ನ ಹೆದರ್ಸ್ತಾ ಇದ್ದಾರೆ ಫ್ರೀಕಿ ಬಾಯ್ಸ್. ನಮ್ಮ ಲೀಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಮತ್ತೆ ಆ ಗೊಂಬೆ ಆಂಟಿನ ಹೋಗಿ ಮೀಟ್ ಮಾಡ್ತಾಳೆ. ಏನ್ ಪ್ರಾಬ್ಲಮ್ ಅಂತ ಎಕ್ಸಾಕ್ಟ್ ಹೇಳಲ್ಲ, ಆದ್ರೆ ಅಕ್ಕ ಈ ತರ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗೋಕೋಬಿಟ್ಟೆ, ಇದಕ್ಕೆ ಗೊಂಬೆ ಹತ್ರ ಕನ್ಕ್ಲೂಷನ್ ಕೇಳ್ಬಹುದಾ ಅಂತ ಕೇಳ್ಬೇಕಾದ್ರೆ, ನೋಡಮ್ಮ ಇವೆಲ್ಲ ದೊಡ್ಡ ವಿಷಯ, ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಇನ್ನ ದೊಡ್ಡ ಪೂಜೆ ಮಾಡಿ ಮಂತ್ರ ಹೇಳ್ಬೇಕು ಕಣಮ್ಮ ಇರು ಅಂತ ಆ ಮಂತ್ರವಾದಿನ ಮನೆಗೆ ಕರೆಸ್ತಾಳೆ ಅಜ್ಜಿ. ಆಯಪ್ಪ ಬರ್ಬೇಕಾದ್ರೆ ಯಾವ್ದೋ ಡೆವಿಲ್ ಗೊಂಬೆನ ತಂದಿದ್ದಾನೆ. ನೋಡೋಕೆ ಭಯಂಕರವಾಗಿದೆ, ಡೆಮೋನ್ ತರ ಕಾಣ್ತಾ ಇದೆ. ಲೀ ಇವಾಗ ನಿನಗಿರೋ ಪ್ರಾಬ್ಲಮ್ನ ಸರಿ ಮಾಡಬೇಕು ಅಂದ್ರೆ ಈ ಡೆಮೋನ್ ಗೊಂಬೆನ ನಿನ್ನ ಲಿಟಿಲ್ನ ಗೊಂಬೆ ಒಳಗಡೆ ಇಟ್ಟು ಸ್ಟಿಚ್ ಮಾಡಬೇಕು. ಇದು ಹೇಗೆ ಅಂದ್ರೆ ನಿನ್ನ ಗೊಂಬೆ ಮತ್ತೆ ಹುಟ್ಟಿ ಬರೋ ತರ, ಆಮೇಲೆ ನಿನಗೆ ಯಾವುದೇ ಪ್ರಾಬ್ಲಮು ಬರಲ್ಲ ಅಂತ ಹೇಳ್ಬಿಟ್ಟು ಅದೇ ತರ ಪೂಜೆ ಎಲ್ಲ ಮಾಡಿ ಗೊಂಬೆಗೆ ಮಂತ್ರ ಎಲ್ಲ ಹೇಳಿ ಅದ್ರ ಮೇಲೆ ಬರ್ದು ಡೆವಿಲ್ ಗೊಂಬೆನ ಲಿಟಿಲ್ನ ಒಳಗಡೆ ಹಾಕಿ ಅದೇ ಮಂತ್ರಗಳನ್ನ ನಮ್ಮ ಲೀ ಬೆನ್ನಲ್ಲೂ ಟ್ಯಾಟೂ ಹಾಕ್ತಾರೆ. ರಕ್ತ ಎಲ್ಲ ಬರ್ತಾ ಇದೆ, ಹೇಗೋ ತಡ್ಕೊಂಡು ಹಾಕಿಸ್ಕೊತಾ ಇದ್ದಾಳೆ. ಆಮೇಲೆ ಲೀ ಗೊಂಬೆ ಹತ್ರ ಬಂದು, ನೋಡು ಲಿಟಿಲ್ನ, ಅಮ್ಮ ಇವಾಗ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಅದರಿಂದ ನೀನೇ ನನ್ನ ಕಾಪಾಡ್ಬೇಕು, ನೀನು ನನ್ನ ಕಾಪಾಡ್ಲೇಬೇಕು ಲಿಟಿಲ್ನ ಪ್ಲೀಸ್ ಅಂತ ಕೈ ಮುಗ್ದು ಬೇಡ್ಕೊಂಡು ಒಂದು ಪುಟಾಣಿ ಪಕ್ಷಿ ಅದನ್ನ ಬಲಿ ಕೊಡ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಅದೇ ತರ ಫ್ರೀಕಿ ಬಾಯ್ಸ್ ಅಲ್ಲಿ ಒಬ್ಬ ಹುಡುಗ ಔಟೋ, ಯಾರೋ ಮರ್ಡರ್ ಮಾಡಿ ಹಾಕಿದ್ದಾರೆ ಅವನನ್ನ. ಪೊಲೀಸ್ ಬಂದು ನೋಡ್ಬಿಟ್ಟು ಯಾರು ಮರ್ಡರ್ ಮಾಡಿರ್ಬೋದು, ಏನಾಗಿರ್ಬೋದು ಮೋಟಿವ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅವರ ಅಸಿಸ್ಟೆಂಟ್, ಸಾರ್ ಇವನ್ ಮೇಲೆ ಆಲ್ರೆಡಿ ತುಂಬಾ ಕೇಸ್ಗಳಿದೆ ಸಾರ್, ಪೊರ್ಕಿ ಹುಡುಗ ಸಾರ್, ಡ್ರಗ್ಸ್ ಪಾರ್ಟಿ, ಬಿಸ್ನೆಸ್ ಅಲ್ಲಿ ಏನಾದ್ರೂ ಗಲಾಟೆ ಇರ್ಬೇಕು, ಅದ್ರಲ್ಲೇ ಯಾವನಾದ್ರೂ ಇವನನ್ನ ಸಾಯಿಸ್ಬಿಟ್ಟಿರ್ಬೇಕು ಅಂತ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಪೊಲೀಸರ್ಸ್. ಈ ಕಡೆ ನಮ್ಮಲ್ಲಿ ಮನೇಲಿ ಇರ್ಬೇಕಾದ್ರೆ ಅಲ್ಲಿಗೆ ಫ್ರೆಂಡ್ ಬರ್ತಾಳೆ. ಒಳಗಡೆ ಬರ್ಬೇಕಾದ್ರೇನೆ ಆ ಗೊಂಬೆ ಇರೋ ರೂಮ್ ನ ಗೊತ್ತಿಲ್ಲದೆ ನೋಡ್ಬಿಡ್ತಾಳೆ. ನೋಡಿದ್ರೆ ಅದ್ರ ಒಳಗಡೆ ಇವಾಗ ಸತ್ತೋದ್ನಲ್ಲ ಹುಡುಗ, ಅವನ ಫೋಟೋ ಗೊಂಬೆ ಮುಂದೆ ಇದೆ. ಅಂದ್ರೆ ಏನರ್ಥ, ಅವನ್ ಸಾಯ್ಬೇಕು ಅಂತ ಬೇಡ್ಕೊಂಡಿದ್ದಾಳೆ ಹೀರೋಯಿನ್. ಸೊ ಆ ಫೋಟೋನ ನೋಡ್ಬಿಟ್ಟು ಫ್ರೆಂಡು, ಲೇ ನಿನಗೆ ಹೇಗೆ ಇವನನ್ನ ಗೊತ್ತು, ಇವತ್ತು ಬೆಳಿಗ್ಗೆನೆ ಕಣೆ ಯಾರೋ ಇವನನ್ನ ಮರ್ಡರ್ ಮಾಡ್ಬಿಟ್ಟಿದ್ದಾರೆ, ನ್ಯೂಸ್ ಅಲ್ಲಿ ಬರ್ತಾ ಇತ್ತು ಅಂತ ಫ್ರೆಂಡ್ ಹೇಳ್ಬೇಕಾದ್ರೆ ಈ ವಿಷಯ ನಮ್ಮ ಲೀಗೆ ಗೊತ್ತೇ ಇರ್ಲಿಲ್ಲ. ಇದನ್ನ ಕೇಳಿದ ತಕ್ಷಣ ಶಾಕ್ ಆಗ್ತಾಳೆ. ಆಮೇಲೆ ಫ್ರೆಂಡ್ ಹತ್ರ ನಡೆದಿದ್ದ ಎಲ್ಲವನ್ನು ಸ್ಟಾರ್ಟಿಂಗ್ ಇಂದ ಹೇಳ್ಕೊತಾಳೆ. ಪಿಯೋಂಗ್ ನ ಹೀಗೆ ಕಣೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಆದ್ರೆ ಪಿಯೋಂಗ್ ಕೇಳಲೇ ಇಲ್ಲ, ಅದಕ್ಕೆ ಅವ್ರ ವಿಡಿಯೋನ ರಿಲೀಸ್ ಮಾಡಿ ಅವರನ್ನ ಕೊಂದೇ ಬಿಟ್ರು ಕಣೆ. ಇವಾಗ ನನ್ನನ್ನು ಅದೇ ತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ಗೊಂಬೆ ಹತ್ರ ಬೇಡ್ಕೊಂಡೆ, ಅಷ್ಟರಲ್ಲಿ ಅವರನ್ನ ಕೊಂದೇ ಬಿಟ್ಟಿದೆ ಈ ಗೊಂಬೆ, ನಾನು ಅನ್ಕೊಂಡಿರ್ಲಿಲ್ಲ ಹೀಗೆ ನಡೆಯುತ್ತೆ ಅಂತ ಹೇಳ್ಕೊಂಡು ಅಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್, ಲೇ ಏನೇ ನೀನು ಇನ್ನ ಯಾವ ಕಾಲದಲ್ಲಿ ಇದೀಯಾ, ಇನ್ನ ಇದನ್ನೆಲ್ಲ ನಂಬ್ತೀಯ ನೀನು ಅಂತ ಗೊಂಬೆನ ತಗೋಬೇಕಾದ್ರೆ, ಹೇ ನಿನಗೆ ಇವೆಲ್ಲ ಅರ್ಥ ಆಗಲ್ಲ, ಕೊಡಿ ನನ್ನ ಮಗುನ, ಸುಮ್ನೆ ಇಲ್ಲಿಂದ ಹೋಗು ಅಂತ ಗೊಂಬೆನ ಕಿತ್ಕೊಂಡು ರೂಡ್ ಆಗಿ ಬೈದು ನಮ್ಮ ಫ್ರೆಂಡ್ ನ ಕಳಿಸ್ಬಿಡ್ತಾಳೆ ಹೀರೋಯಿನ್. ಫ್ರೆಂಡು ಇದು 21st ಸೆಂಚುರಿ ಕಣೆ ಅನ್ನೋ ತರ ಮಾತಾಡಿಬಿಟ್ಟು ಹೋಗ್ಬಿಡ್ತಾಳೆ. ಅದಕ್ಕೆ ನಮ್ಮಲ್ಲಿ ಮತ್ತೆ ಆ ಅಜ್ಜಿನ ಮೀಟ್ ಮಾಡಿ, ಅಕ್ಕ ಏನಿದು ಅಕ್ಕ, ನನಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಮಾತ್ರನೇ ಗೊಂಬೆ ಹತ್ರ ನಾನು ಬೇಡ್ಕೊಂಡಿದ್ದು, ಆದ್ರೆ ಇವಾಗ ಆ ಗೊಂಬೆ ಅವಳನ್ನ ಸಾಯಿಸ್ಬಿಟ್ಟಿದೆ ಅಕ್ಕ, ನನ್ನ ಫ್ರೆಂಡ್ ಬೇರೆ ಇನ್ನ ಯಾವ ಕಾಲದಲ್ಲಿ ಇದೆಯಾ ನೀನು ಅಂತ ಬೈತಾ ಇದ್ದಾಳೆ ನನಗೆ, ಇದೆಲ್ಲ ಬೇಡ, ನನಗೆ ನನ್ನ ಗೊಂಬೆನ ಏಂಜಲ್ ಆಗಿ ಚೇಂಜ್ ಮಾಡಿ ಕೊಟ್ಬಿಡಿ ಅಂತ ಕೇಳ್ಬೇಕಾದ್ರೆ, ಲೀ ಹಾಗೆಲ್ಲ ಮಾಡೋಕ್ಕಾಗಲ್ಲ, ಮತ್ತೆ ಚೇಂಜ್ ಮಾಡಿದ್ರೆ ಅದು ನಿನಗೇನೆ ಇನ್ನ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಮಾತ್ ಕೇಳು, ಆವಾಗ ನಿನ್ನ ಗೊಂಬೆ ಏಂಜಲ್ ಆಗಿತ್ತು, ಕೇಳಿದ್ದೆಲ್ಲ ಸಿಗ್ತಾ ಇತ್ತು, ಕೊಡ್ತಾ ಇತ್ತು, ಇವಾಗ ಅದು ಡೆಮೋನ್, ನೀನು ಬೇಡ ಅನ್ಕೊಳ್ಳೋದನ್ನ ಅದು ಖಾಲಿ ಮಾಡ್ಬಿಡುತ್ತೆ, ನಿನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಸೊ ಹುಷಾರಾಗಿರೋ ಅಂತ ಅಡ್ವೈಸ್ ಮಾಡಿ ಕಳಿಸ್ತಾರೆ ಅಜ್ಜಿ. ಮತ್ತೆ ರಿಟರ್ನ್ ಮನೆಗೆ ಬಂದ್ರೆ ಫ್ರೆಂಡ್ ಹೇಳಿದ್ದೆ ನೆನ್ಪಾಗ್ತಾ ಇದೆ, ಇನ್ನ ಯಾವ ಕಾಲದಲ್ಲಿ ಇದೆಯಾ, ಇದನ್ನೆಲ್ಲ ನಂಬ್ತೀಯಾ, ಇನ್ನ ಯಾವ ಕಾಲದಲ್ಲಿ ಇದೆಯಾ, ಇದನ್ನೆಲ್ಲ ನಂಬ್ತೀಯಾ ನೀನು ಅಂದಿದ್ದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅದಕ್ಕೆ ಲಿನ್ ಟೆನ್ಷನ್ ಆಗಿ ಮನೆಯಲ್ಲಿರೋ ಎಲ್ಲ ಗೊಂಬೆಗಳನ್ನು ಹೊಡೆದು ಒಂದು ಕಸದ ಬ್ಯಾಗ್ ಒಳಗಡೆ ಹಾಕಿ ಮೂಟೆ ಕಟ್ಟಿ ಇಟ್ಬಿಡ್ತಾಳೆ.
ಈ ಕಡೆ ಪೊಲೀಸು ಈ ಕೇಸ್ ನ ಬಿಡೋ ತರ ಇಲ್ಲ. ಅದಕ್ಕೆ ಸತ್ತೋದ್ನಲ್ಲ ಫ್ರೀಕಿ ಬಾಯ್, ಅವನ ಲ್ಯಾಪ್ಟಾಪ್ ನ ತಗೊಂಡು ಬಂದು ಚೆಕ್ ಮಾಡ್ಬೇಕಾದ್ರೆ ನಮ್ಮ ಪಿಯೋಂಗ್ ಲೀನನ್ನು ರೇಪ್ ಮಾಡಿದ ವಿಡಿಯೋ ಇಮೇಜಸ್ ಎಲ್ಲ ಇದೆ ಆ ಲ್ಯಾಪ್ಟಾಪ್ ಅಲ್ಲಿ. ಎವಿಡೆನ್ಸ್ ಪೊಲೀಸ್ಗೆ ಸಿಕ್ಕಾಯ್ತು. ಹಾಗಾದ್ರೆ ಈ 3 ಹುಡುಗರಿಂದಾನೇ ಪಿಯೋಂಗ್ ಸತ್ತಿರ್ಬೇಕು. ಇನ್ನ ಮಿಕ್ಕಿರೋ 2 ಹುಡುಗರನ್ನು ವಿಚಾರಿಸ್ರೋ ಅಂತ ಅಸಿಸ್ಟೆಂಟ್ಸ್ ಗೆ ಹೇಳ್ತಾರೆ ಪೊಲೀಸ್. ಈ ಕಡೆ ನಮ್ಮ ಹೀರೋಯಿನ್ ಕೆಲಸ ಎಲ್ಲ ಮುಗಿಸಿ ರಿಟರ್ನ್ ಮನೆಗೆ ಬಂದ್ರೆ ಕೆಲಸದ ಆಂಟಿ ಒಂದು ಜಾಗದಲ್ಲಿ ಕೂತು ಏನನ್ನ ನೋಡಿ ಹೆದರ್ಕೊಂಡು ಅಳ್ತಾ ಇದ್ದಾಳೆ. ಏನು ಅಂತ ಲೀ ನೋಡಿದ್ರೆ ಮೂಟೆ ಕಟ್ಟಿಟ್ಟ ಗೊಂಬೆಗಳು ಮೂಟೆಯಿಂದ ಹೊರಗಡೆ ನಡ್ಕೊಂಡು ಬಂದಿರೋ ಹಾಗೆ ಇದೆ. ಅಲ್ಲಲ್ಲಿ ಗೋಡೆಗಳಲ್ಲಿ ಗೊಂಬೆಗಳು ಗೀಜಿರೋ ಹಾಗೆ ಸೈನ್ಸ್ ಇದೆ. ಅದಕ್ಕೆ ಲೀ ಗಾಬರಿಯಾಗಿ ಇವುಗಳನ್ನ ಕಂಪ್ಲೀಟ್ ಡಿಸ್ಪೋಸ್ ಮಾಡ್ಲೇಬೇಕು ಅಂತ ಮತ್ತೆ ಗೊಂಬೆಗಳನ್ನ ಮೂಟೆ ಕಟ್ಟಿರ್ತಾಳೆ. ಆದ್ರೆ ಆವತ್ತು ರಾತ್ರಿ ಮಲ್ಗಿರ್ಬೇಕಾದ್ರೆ ಗೊಂಬೆಗಳದೇ ಜ್ಞಾಪಕ, ನಗಾಡೋ ತರ ಮುದ್ದು ಮಾಡೋ ತರ ಹಾಗೆ ಕಣ್ಮುಚ್ಚಿ ಮಲ್ಗಿರ್ಬೇಕಾದ್ರೆ ಏನೋ ಸೌಂಡ್ ಆಗುತ್ತೆ. ಸಡನ್ ಆಗಿ ಆ ಕಪ್ಪು ಗೊಂಬೆ ಇವಳ ಮೇಲೆ ಹತ್ಕೊಂಡು ಬಂದು ನಮ್ಮ ಲಿನ್ನ ಹಾಕೊಂಡು ಅಮುಕ್ತಾ ಇದೆ. ಲೀನು ಗಾಬರಿಯಾಗಿ ಎದ್ದು ನೋಡಿದ್ರೆ ಕೈಯಲ್ಲಿ ರಕ್ತ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅವಳಿಗೆ. ಅದಕ್ಕೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ಗೊಂಬೆಗಳನ್ನ ಡಸ್ಟ್ಬಿನ್ ಗೆ ಹಾಕೋಣ ಅಂತ ತಗೊಂಡು ಹೋಗ್ಬೇಕಾದ್ರೆ ಅವಳ ಫೋನಿಗೆ ಒಂದು ಮೆಸೇಜ್ ಬರುತ್ತೆ. ಹೇಗೆ ವಿಡಿಯೋ ಚೆನ್ನಾಗಿದೆಯಾ? ಸರಿಯಾದ ಆಂಗಲ್ ಸಿಗ್ಲಿಲ್ಲ, ವಿಡಿಯೋನ ಹೇಗೆ ರಿಲೀಸ್ ಮಾಡ್ತೀವಿ ಅಂತ ನೋಡು ಅಂತ ಫ್ರೀಕಿ ಬಾಯ್ಸ್ ನಮ್ಮಲ್ಲಿ ಅವಳ ನ್ಯೂಡ್ ವಿಡಿಯೋನ ಕಳಿಸಿದ್ದಾರೆ. ಅಷ್ಟೇ ಲೀಗೆ ಇದನ್ನ ನೋಡ್ಬಿಟ್ಟು ಹಾರ್ಟ್ ಬೀಟೆ ನಿಂತೋದಂಗೆ ಆಗ್ತಾ ಇದೆ. ಅದಕ್ಕೆ ಮತ್ತೆ ಗೊಂಬೆನ ಹೊರಗಡೆ ತೆಗೆದು ಸಾರಿ, ಈ ತರ ನಾನು ಮಾಡಿರ್ಬಾರ್ದಾಗಿತ್ತು ಅಮ್ಮ, ಇವಾಗ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀನಿ, ನೀನೇ ನನ್ನ ಕಾಪಾಡ್ಬೇಕು ಅಂತ ಮತ್ತೆ ಗೊಂಬೆಗೆ ಪೂಜೆ ಮಾಡಿ ಬ್ಯಾಲೆನ್ಸ್ ಇರೋ 2 ಫ್ರೀಕಿ ಬಾಯ್ಸ್ ಫೋಟೋಗಳನ್ನು ಇಟ್ಟು ಬೇಡ್ಕೋತಾ ಇದ್ದಾಳೆ. ಈ ಕಡೆ ನಮ್ಮ ಫ್ರೆಂಡು ಮೆಸೇಜ್ ಟೈಪ್ ಮಾಡ್ತಾ ಇದ್ದಾಳೆ. ಲೀ, ನಿನ್ನನ್ನ ಎಲ್ಲರೂ ಚೆನ್ನಾಗಿ ಏಮರ್ಸ್ತಾ ಇದ್ದಾರೆ, ನಾನು ಅದನ್ನ ನಿನಗೆ ಪ್ರೂವ್ ಮಾಡ್ತೀನಿ. ಇವಾಗ ನಾನು ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಮೆಸೇಜ್ ಕಳಿಸ್ಬಿಟ್ಟು ಎಲ್ಲಿಗೋ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ನೋಡಿದ್ರೆ ಯಾವ್ದೋ ಒಂದು ಪೆಂಟ್ ಹೌಸ್ಗೆ ಹೋಗಿ ಫೋಟೋಸ್ನೆಲ್ಲ ತಗೋತಾ ಇದ್ದಾಳೆ. ಈ ಕಡೆ ನಮ್ಮ ಪೊಲೀಸರ್ಸ್ಗೆ ಆ ಬ್ಯಾಲೆನ್ಸ್ ಫ್ರೀಕಿ ಬಾಯ್ಸ್ ಇದ್ದಾರಲ್ಲ ಅವರ ಡೆಡ್ ಬಾಡೀಸು ಸಿಗ್ತಾ ಇದೆ. ಆರೆ ಆರೆ ಆರೆ, ಏನ್ ಗುರು ಮೂವಿ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ನೋಡೋಣ. ಇಲ್ಲಿ ಹಳೆ ಮನೆಯಲ್ಲಿ ನಮ್ಮ ಫ್ರೆಂಡು ಏನೋ ಮೆಸೇಜ್ ನ ಟೈಪ್ ಮಾಡ್ತಾ ಇದ್ದಾಳೆ ಲೀಗೆ ಕಳ್ಸೋಕೆ. ಆವಾಗ ಸಡನ್ ಆಗಿ ಏನೋ ಮನೆ ಒಳಗಡೆ ಬರುತ್ತೆ. ಅದಕ್ಕೆ ಹೆದರ್ಕೊಂಡು ಹೊರಗಡೆ ಓಡಿ ಬಂದ್ರೆ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ವ ಬಿದ್ವು ಅಂತ ಬಿದ್ದೋಗಿದ್ದಾಳೆ ನಮ್ಮ ಫ್ರೆಂಡು. ಸೊ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕಾದ್ರೆ ಹೀರೋಯಿನ್ ಅಲ್ಲಿಗೆ ಬಂದು ಫ್ರೆಂಡ್ ನ ನೋಡ್ಬಿಟ್ಟು ತುಂಬಾ ಬೇಜಾರಾಗಿ ಮತ್ತೆ ಅಜ್ಜಿನ ಹೋಗಿ ಮೀಟ್ ಮಾಡ್ತಾಳೆ. ಅಕ್ಕ, ಹೌದು ಅಕ್ಕ, ಆ ಗೊಂಬೆಗಳನ್ನ ಕಸದ ಬ್ಯಾಗಿಗೆ ಹಾಕಿರ್ಬಾರ್ದಾಗಿತ್ತು ನಾನು, ಅದು ನನ್ನ ತಪ್ಪು. ಆದ್ರೆ ಆ ಗೊಂಬೆ ಇವಾಗ ನನ್ನ ಫ್ರೆಂಡ್ ನ ಹರ್ಟ್ ಮಾಡ್ತಾ ಇದೆ ಅಕ್ಕ, ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದು ಅಕ್ಕ ಅಂತ ಕೇಳ್ಬೇಕಾದ್ರೆ ಇಲ್ಲಿ ನೋಡಮ್ಮ, ಗೊತ್ತಿಲ್ಲದೆ ಕೂಡ ಅದು ಬೇಡ ಇದು ಬೇಡ ಅಂತ ನಿನ್ನ ಬಾಯಿಂದ ಗೊಂಬೆ ಹತ್ರ ಮಾತಾಡಬೇಡ, ನಿನ್ನ ಮಾತಲ್ಲಿ ಕೂಡ ನೀನು ಹುಷಾರಾಗಿರ್ಬೇಕು ಅಂತ ಅಡ್ವೈಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಓಪನ್ ಮಾಡಿ ನೋಡಿದ್ರೆ ನಮ್ಮ ಫ್ರೆಂಡು ನೆನ್ನೆ ರಾತ್ರಿ ಏನನ್ನೋ ಟೈಪ್ ಮಾಡ್ತಾ ಇದ್ಲಲ್ಲ, ಆ ಮೆಸೇಜು ಇವಾಗ ಬಂದಿದೆ. ಅದರಲ್ಲಿ ಒಂದು ಜಾಗದ ಫೋಟೋ ಇದೆ. ಅದೇ ಪೆಂಟ್ ಹೌಸ್ಗೆ ಹೋಗಿ ಫೋಟೋಸ್ನ ತಗೊಂಡ್ಲಲ್ಲ ನಮ್ಮ ಫ್ರೆಂಡು, ಅದನ್ನ ಕಳಿಸಿದ್ದಾಳೆ. ಅದನ್ನ ತೋರಿಸಿ ಏನಿದು ಅಕ್ಕ, ಇದು ಯಾವ ಪ್ಲೇಸ್ ಅಂತ ಗೊತ್ತಾಗ್ತಾ ಇದೆಯಾ ನಿಮಗೆ ಅಂತ ಕೇಳ್ಬೇಕಾದ್ರೆ ಆಂಟಿ ಯೋಚನೆ ಮಾಡ್ತಾ ಇದ್ದಾಳೆ. ಆ ಪೆಂಟ್ ಹೌಸ್ ಯಾವುದು ಅಂದ್ರೆ ಅದೇ ಈ ಅಜ್ಜಿ ಇನ್ನ ಸ್ವಲ್ಪ ಅಜ್ಜಿಗಳನ್ನ ಸೇರಿಸ್ಕೊಂಡು ಗೊಂಬೆ ಪೂಜೆ ಪಾರ್ಟಿ ಮಾಡ್ತಾ ಇದ್ರಲ್ಲ, ಆ ಪ್ಲೇಸ್ ಅದು. ಯಾಕೆ ಮೇಡಮ್ ಹೀಗೆ ಮೋಸ ಮಾಡ್ತಾ ಇದ್ದೀರಾ, ನನ್ನ ಸುತ್ತ ಏನ್ ನಡೀತಾ ಇದೆ ಅಂತ ಲೀ ಕೇಳ್ಬೇಕಾದ್ರೆ ಅದಕ್ಕೆ ಆ ಅಜ್ಜಿ ಯೋಚನೆ ಮಾಡಿಬಿಟ್ಟು, ನಾನು ಯಾಕಮ್ಮ ನಿನ್ನ ಮೋಸ ಮಾಡ್ಲಿ, ಫಸ್ಟ್ ಆ ಮನೇಲೇ ಇದ್ದೆ ನಾನು, ಇವಾಗ ಆ ಮನೇನ ಖಾಲಿ ಮಾಡ್ಬಿಟ್ಟು ಮಾರ್ಬಿಟ್ಟೆ ಅಷ್ಟೇ. ಇಲ್ಲ, ನೀವು ಏನೋ ಮಾಡ್ತಾ ಇದ್ದೀರಾ. ಏನಮ್ಮ ನಿನಗೆ ಪ್ರಾಬ್ಲಮ್, ನೀನು ಆಸೆ ಪಟ್ಟಿದ್ದೆಲ್ಲ ಸಿಕ್ತಲ್ವಾ ಆ ಗೊಂಬೆ ಬಂದ ಮೇಲೆ, ಫೇಮಸ್ ಆಗಿದೆಯಾ, ರಿಚ್ ಆಗಿದೆಯಾ, ನೀನು ಕೇಳಿದ ಬಾಯ್ ಫ್ರೆಂಡ್ ಆ ಕಾನ್ ಹುಡುಗ ಕೂಡ ನಿನಗೆ ಸಿಕ್ಕಿದ್ದಾನೆ ಅಲ್ವಾ ಅನ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಜೀವನೇ ಡಗ್ ಅಂದಾಗ ಆಗ್ಬಿಡುತ್ತೆ. ಆಂಟಿ, ಒಂದ್ ನಿಮಿಷ, ನಾನು ನಿಮ್ಮ ಹತ್ರ ಬಾಯ್ ಫ್ರೆಂಡ್ ಬೇಕು ಅಂತ ಮಾತ್ರ ಹೇಳಿದ್ದೆ, ಅವರ ಹೆಸರು ಕಾನ್ ಅಂತ ನಾನು ನಿಮಗೆ ಹೇಳಿರ್ಲಿಲ್ವಲ್ಲ ಅಂತ ಗಾಬರಿಯಾಗಿ ಆಂಟಿ ಹತ್ರ ಇಂದ ಎಸ್ಕೇಪ್ ಆಗಿ ಓಡಿ ಬರ್ತಾಳೆ ನಮ್ಮ ಹೀರೋಯಿನ್. ಈ ಸೀನ್ ನೋಡಿ ಸಖತ್ತಾಗಿರುತ್ತೆ. ಬೇಗನೆ ಮನೆಗೆ ಬಂದು ಲಿಟಲ್ ನ ಗೊಂಬೆನ ತೆಗೆದು ಅದ್ರ ತಲೆನ ತಿರುಗಿಸಿ ಓಪನ್ ಮಾಡಿ ತೆಗಿದ್ರೆ ಒಳಗಡೆ ಒಂದು ಸ್ಪೀಕರ್, ಕ್ಯಾಮ್ರಾ, ಬ್ಯಾಟ್ರಿ. ವಾ, ಏನ್ ಟ್ವಿಸ್ಟ್ ಗುರು ಇದು, ಇಷ್ಟೊತ್ತು ದೆವ್ವ ಡೆವಿಲು ಅಂತ ನೋಡಿದ್ರೆ ಇವನ್ನೆಲ್ಲ ಯಾರೋ ನಮ್ಮ ಲೀನ ನಂಬಿಸೋದಕ್ಕಾಗಿ ಈ ತರ ಫ್ರೇಮ್ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಲೀಗೆ ಹೇಗಿರ್ಬೇಕು ಇದನ್ನ ನೋಡಿ ಶಾಕ್ ಆಗ್ತಾಳೆ. ಯಾರೋ ನಮ್ಮನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಇವಾಗ ನಮ್ಮ ಹೀರೋಯಿನ್ ನಂಬೋದು ಅವಳ ಬಾಯ್ ಫ್ರೆಂಡ್ ಕಾನ್ ನ ಮಾತ್ರ ಅಲ್ವಾ. ಸೊ ಅವನಿಗೆ ಕಾಲ್ ಮಾಡಿ ಮನೆಗೆ ಕರೆಸ್ತಾಳೆ. ಅವನು ಅರ್ಜೆಂಟ್ ಆಗಿ ಮನೆಗೆ ಬಂದು ಎಲ್ಲವನ್ನು ಸರ್ಚ್ ಮಾಡ್ತಾನೆ, ಏನು ಸಿಗಲ್ಲ. ಆವಾಗ ನಮ್ಮ ಲೀ ಅವನನ್ನ ತಪ್ಕೋತಾಳೆ. ಕಾನು
ಅವಳನ್ನ ತಪ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಇರ್ಬೇಕಾದ್ರೆ ನಮ್ಮಲ್ಲಿ ನನ್ನ ಬಿಟ್ಬಿಡು, ಯಾಕೆ ನನ್ನ ಅಮಗ್ತಾ ಇದೀಯಾ, ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಕಿರ್ಚ್ಕೋತಾ ಇದ್ದಾಳೆ. ಹಾಗೆ ಅವನ ಹಗ್ನ ಟೈಟ್ ಮಾಡ್ತಾ ಇದ್ದಾನೆ ಕಾನ್. ಏನು ಅಂತ ಅನ್ಕೊಂಡ್ರೆ ಇವನ್ನೆಲ್ಲ ಮಾಡೋಕೆ ಹೇಳಿರೋದೇ ನಮ್ಮ ಕಾನ್. ಸಖತ್ ಟ್ವಿಸ್ಟ್ ಅಲ್ಲ? ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಪಿಯೋಂಗ್ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲು. ನಿನ್ನ ಅವಳ ಜೊತೆ ಹುಟ್ಟಿದ ತಂಗಿ ತರ ನೋಡ್ಕೋತಾ ಇದ್ಲು ಅಲ್ವಾ. ಪಿಯೋಂಗ್ ಸತ್ತಾಗ್ಲಿ ನೀನು ನಿಜಾನ ಹೇಳಿರ್ಬೇಕು ಅಲ್ವಾ. ಅಟ್ಲೀಸ್ಟ್ ಪೊಲೀಸರ್ಸ್ ಕೇಳ್ಬೇಕಾದ್ರೂ ನಿಜಾನ ನೀನು ಹೇಳಿರ್ಬೇಕಾಗಿತ್ತು ಅಲ್ವಾ. ಆದ್ರೆ ನಿನ್ನ ಖುಷಿಗಾಗಿ, ನಿನ್ನ ಆಸೆಗಾಗಿ ಫೇಮಸ್ ಆಗ್ಬೇಕು ಅಂತ ಮುಚ್ಚಿಟ್ಬಿಟ್ಟೆ ನೀನು. ಪಾರ್ಟಿಗೆ ಹೋಗಿದ್ದು, ನೀವಿಬ್ಬರು ರೇಪ್ ಆಗಿದ್ದು, ಆ ಹುಡುಗರು ವಿಡಿಯೋ ಮಾಡಿಟ್ಕೊಂಡು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದು, ಅದನ್ನ ನೀನು ಪಬ್ಲಿಕ್ಕಿಗೆ ಹೇಳಿದ್ದಿದ್ರೆ ಪಿಯೋಂಗ್ ಹೆಸರು ಕೆಟ್ಟೋಗ್ತಾ ಇರ್ಲಿಲ್ಲ. ನಿನಗೆ ನಿನ್ನ ಲೈಫ್ ಚೆನ್ನಾಗಿರ್ಬೇಕು, ಪ್ರೀತಿ ಸಿಗ್ಬೇಕು, ಲವ್ವರ್ ಸಿಗ್ಬೇಕು ಅಂತ ಏನೆಲ್ಲ ಮಾಡಿದೆ ನೀನು. ಆ್ಯಕ್ಚುಲಿ ನೀವಿಬ್ರು ಪಾರ್ಟಿಗೆ ಹೋಗೋಕ್ಕೂ ಮುಂಚೆ ನನ್ನ ಹತ್ರ ಪಿಯೋಂಗ್ ಬಂದು ನೀವಿಬ್ಬರು ಯಾವುದೋ ಬಿಸ್ನೆಸ್ ಪಾರ್ಟಿಗೆ ಹೋಗ್ತಾ ಇರೋ ವಿಷಯನ ನನ್ನ ಹತ್ರ ಹೇಳ್ಬಿಟ್ಟೇ ಹೋಗಿದ್ಲು. ನಿನಗಾಗಿ ಆ ಪಾರ್ಟಿಗೆ ಪಿಯೋಂಗ್ ಬಂದಿರೋದು. ಆದರೆ ಆ ಹುಡುಗರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಣೆ ನಿನ್ನ ಹತ್ರ ಇಂದ ನಿಜಗಳನ್ನು ಬರ್ಸೋದಕ್ಕಾಗಿ ಒಂದು ಟ್ರ್ಯಾಪ್ನ ಸೆಟ್ ಮಾಡಿದೆ. ಒಂದೊಂದು ಸಲನೂ ಆ ಹುಡುಗರ ಫೋಟೋನ ಇಟ್ಟು ನೀನು ಬೇಡ್ಕೋಬೇಕಾದ್ರೆ ಅವ್ರಗಳ ಕಥೆನ ನಾನು ಮುಗಿಸ್ದೆ. ಈ ನಿಜಗಳನ್ನು ತಿಳ್ಕೊಂಡು ನಿನ್ನ ಫ್ರೆಂಡ್ ನಿನ್ನ ಹತ್ರ ಹೇಳೋದಕ್ಕೆ ಟ್ರೈ ಮಾಡಿದ್ಲು. ಅದಕ್ಕೆ ಅವಳನ್ನು ಹೊಡೆದು ಹಾಸ್ಪಿಟಲ್ಗೆ ಹಾಕ್ದೆ. ಇವಾಗ ಎಲ್ಲ ಓವರ್. ನಿನ್ನ ಕಥೆಯನ್ನು ಮುಗಿಸ್ಬಿಟ್ರೆ ಕಂಪ್ಲೀಟ್ ಆಗಿ ಎಲ್ಲ ಮುಗೀತು ಅಂತ ಲೀನ ಸಾಯಿಸೋಕೆ ಹೋಗ್ತಾನೆ ಕಾನ್. ಸಾರಿ, ನನ್ನ ಬಿಟ್ಬಿಡು, ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಂತ ಗುಳೋ ಅಂತ ಅಳ್ತಾ ಇದ್ದಾಳೆ ಲೀ. ಇವಾಗ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾಳೆ ನಮ್ಮ ಲೀ. ಅದಕ್ಕೆ ಸರಿ ಆಯ್ತು, ಆದ್ರೆ ಒಂದೇ ಒಂದು ನಿಮಿಷ ನನಗೆ ಟೈಮ್ ಕೊಡು, ನಾನು ಲೈವ್ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟಾ ಲೈವ್ಗೆ ಬಂದು ಪಿಯೋಂಗ್ ಹೇಗೆ ಸತ್ಲು, ಡ್ರಗ್ಸ್ ಬಾಯ್ಸು, ಪಾರ್ಟಿ, ರೇಪು, ಇವಳ ಆಸೆ, ಸುಳ್ಳು ಹೇಳಿದ್ದು, ಮುಚ್ಚಿಟ್ಟಿದ್ದು ಒಂದನ್ನು ಬಿಡದೆ ಎಲ್ಲವನ್ನು ಹತ್ಕೊಂಡು ಲೈವ್ ಅಲ್ಲಿ ಹೇಳ್ತಾ ಇದ್ದಾಳೆ ಲೀ. ಆಮೇಲೆ ನನ್ನ ಸಾಯಿಸು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಕಾನ್ ನೀನು ಮಾಡಿರೋ ತಪ್ಪಿಗೆ ನಿನಗೆ ಆಟೋಮೆಟಿಕ್ ಶಿಕ್ಷೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಪಿಯೋಂಗ್ ಅವಳ ಆತ್ಮ ಕಾಣಿಸ್ಕೊಳ್ಳುತ್ತೆ. ಹಾಗೆ ಅವಳ ಕೈನ ಹಿಡ್ಕೊಂಡು ಎದ್ದು ಹೋಗ್ತಾಳೆ ನಮ್ಮಲ್ಲಿ. ಬಾಲಿ, ನನ್ ಜೊತೆ ಬಂದ್ಬಿಡುಲಿ ಬಾ ಅಂತ ಪಿಯೋಂಗ್ ಆತ್ಮ ಟಾಪ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ಕರಿಬೇಕಾದ್ರೆ ನಮ್ಮಲ್ಲಿನು ಅವಳ ಕೈನ ಹಿಡ್ಕೊಂಡು ಅಲ್ಲಿಂದ ಜಂಪ್ ಮಾಡಿ ಕೆಳಗಡೆ ಬಿದ್ದು ಸಾಯ್ತಾಳೆ. ಈ ಕಡೆ ಪೊಲೀಸ್ಗೆ ಫುಲ್ ಡೌಟು. ಖಂಡಿತ ಒಬ್ಬರೇ ಇಷ್ಟೊಂದು ಮರ್ಡರ್ಗಳನ್ನ ಮಾಡಿರೋಕೆ ಚಾನ್ಸೇ ಇಲ್ಲ, ಖಂಡಿತ ಇದ್ರ ಹಿಂದೆ 2-3 ಜನ ಇರ್ತಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ಬೇಕಾದ್ರೆ ಇವಾಗ ಇದೇ ನೋಡಿ ಮೂವಿಯಲ್ಲಿ ದೊಡ್ಡ ಟ್ವಿಸ್ಟು. ಸ್ಕ್ರೀನ್ ಪ್ಲೇ ಅಂದ್ರೆ ಇದು ವಾವ್. ಆಕ್ಚುಲಿ ಪಿಯೋಂಗ್ ಸತ್ತ ಮೇಲೆ ನಮ್ಮ ಪಿಯೋಂಗ್ಗೆ ಫ್ಯೂನರಲ್ ನಡೀತಲ್ಲ, ಆವಾಗ ಲೀ ಹತ್ರ ಪಿಯೋಂಗ್ ಅವರ ತಂದೆ ಬಂದು ದಯವಿಟ್ಟು ನಿಜ ಹೇಳಮ್ಮ ಏನ್ ನಡೀತು ಅಂತ ಕೇಳಿದ್ರಲ್ವಾ. ಆವಾಗ ನಮ್ಮಲ್ಲಿ ನನಗೆ ಏನೂ ಗೊತ್ತಿಲ್ಲ ಅಂಕಲ್, ನನ್ನ ಬಿಟ್ಬಿಡಿ ಅಂತ ಹೋಗ್ಬಿಟ್ಟಿದ್ಲು ಅಲ್ವಾ. ಆವಾಗ ಈ ಕಡೆ ಪಿಯೋಂಗ್ ಅವರ ಟೋಟಲ್ ಫ್ಯಾಮಿಲಿನೇ ಇದ್ದಿದೆ. ಪಿಯೋಂಗ್ ಅವರ ತಂದೆ, ತಾಯಿ, ಅತ್ತೆ, ಮಾವ, ಅದೇ ಗೊಂಬೆ ಆಂಟಿ ಇದಾರಲ್ಲ ಅದು ಬೇರೆ ಯಾರು ಅಲ್ಲ, ಪಿಯೋಂಗ್ ಅವರ ತಾಯಿ. ಆ ಮಂತ್ರವಾದಿ ಇದಾನಲ್ಲ ಅದು ಪಿಯೋಂಗ್ ಅವರ ಮಾವ. ಮನೆ ಕೆಲ್ಸದವಳ ಆಂಟಿ ಪಿಯೋಂಗ್ ಅವರ ಅತ್ತೆ. ಸೊ ಇಷ್ಟು ದಿನ ಟೋಟಲ್ ಫ್ಯಾಮಿಲಿನೇ 24 ಗಂಟೆ ಟೈಮು ಲೀ ಹತ್ರ ಇಂದ ನಿಜನ ತಿಳ್ಕೋಬೇಕು ಅಂತ ಗೊಂಬೆ, ಮಂತ್ರ, ದೆವ್ವ, ಲಕ್ಕು ಅಂತೆಲ್ಲ ಕೆಲಸ ಮಾಡಿದ್ದಾರೆ. 24/7 ನಮ್ಮ ಲೀನ ಮಾನಿಟರ್ ಮಾಡ್ತಾನೆ ಇದ್ದಿದ್ದಾರೆ ಫ್ಯಾಮಿಲಿ. ಲೀಗೆ ಪಿಯೋಂಗ್ನ ಮಾತ್ರ ಗೊತ್ತು, ಅವಳ ಫ್ಯಾಮಿಲಿನ ಗೊತ್ತಿಲ್ಲ. ಸೊ ಇಷ್ಟನ್ನು ಪೊಲೀಸ್ ತಿಳ್ಕೊಂಡು ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ. ಅಮ್ಮ, ಅಪ್ಪ, ಅತ್ತೆ, ಮಾವ ಹಾಗೆ ನಿಧಾನಕ್ಕೆ ಬಂದು ಸರೆಂಡರ್ ಆಗ್ತಾರೆ. ಸೂಪರ್ ಆಗಿರುತ್ತೆ ಈ ಸೀನ್. ಹಾಗೆ ಒಂಥರ ಗೂಸ್ ಬಂಪ್ಸ್ ಆಗುತ್ತೆ. ಇವಾಗ ಸ್ವಲ್ಪ ದಿನಗಳ ನಂತರ ನಮ್ಮ ಫ್ರೆಂಡ್ ಇದ್ದಾಳೆ ಅಲ್ವಾ, ಅವಳು ಇವಾಗ ಹಾಸ್ಪಿಟಲ್ ಇಂದ ರೆಕವರ್ ಆಗಿ ಮತ್ತೆ ಕಾಲೇಜ್ಗೆ ಬರೋಕೆ ಶುರು ಮಾಡ್ತಾಳೆ. ನಮ್ಮ ಫ್ರೆಂಡು ಚೆನ್ನಾಗಿ ಸಾಂಗ್ ಎಲ್ಲ ಹಾಡ್ತಾಳೆ. ಸೊ ಅವಳಿಗೂ ಆಪರ್ಚುನಿಟೀಸ್ ಬರುತ್ತೆ, ಫ್ರೆಂಡ್ಸು ಮೋಟಿವೇಟ್ ಮಾಡ್ತಾರೆ. ಆದ್ರೆ ಫ್ರೆಂಡು ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಳೆ. ಶಾರ್ಟ್ ದಾರಿಯಲ್ಲಿ ಸಿಗೋ ಯಾವುದೇ ವಸ್ತಾಗ್ಲಿ, ಚಾನ್ಸಸ್ ಆಗ್ಲಿ, ಏನೇ ಆಗ್ಲಿ ಅದು ನಿರಂತರವಾಗಿ ನಮ್ಮ ಜೊತೆ ಇರಲ್ಲ. ಕಷ್ಟಪಟ್ಟು ವರ್ಕ್ ಮಾಡಿದ್ರೆ ಮಾತ್ರನೇ ನಮ್ಮ ಜೊತೆ ನಿರಂತರವಾಗಿ ಇರುತ್ತೆ. ಸೊ ಫಸ್ಟ್ ಸ್ಟಡೀಸ್ನ ಕಂಪ್ಲೀಟ್ ಮಾಡೋಣ, ಆಮೇಲೆ ಕಷ್ಟಪಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಚೆನ್ನಾಗಿ ಓದೋಕೆ ಶುರು ಮಾಡ್ತಾಳೆ ನಮ್ಮ ಫ್ರೆಂಡ್. ಆಕ್ಚುಲಿ ಈ ಮೂವಿಗೆ ಲೀ ಅಲ್ಲ ಹೀರೋಯಿನ್, ನಮ್ಮ ಫ್ರೆಂಡೇ ಹೀರೋಯಿನ್. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಸೂಪರ್ ಆಗಿತ್ತಲ್ವಾ? ಟ್ವಿಸ್ಟ್ ಮೇಲ್ ಟ್ವಿಸ್ಟ್. ಮೂವಿ ನೋಡ್ಬೇಕಾದ್ರೆ ನೆಕ್ಸ್ಟ್ ಸೀನಿಗೆ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಏನಾಗಿರ್ಬೋದು, ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತಾನೆ ಇರುತ್ತೆ. ಸೊ
ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.